ಆಕಾಶವಾಣಿ ಹಾಸನ ಎಫ್ಎಂ ದ್ವಿತೀಯ ಪಿಯುಸಿ ಪರೀಕ್ಷಾ ಸಿದ್ಧತೆ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ಕನ್ನಡ ಭಾಷೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಉಪನ್ಯಾಸಕರಾದ ರಾಮೇಗೌಡ ಡಿಪಿ, ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು ಶಾಂತಿಗ್ರಾಮ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಾರೆ ಸುಜಾತ ಎಫ್ ತಳವಾರ್. ಕೇಳಿ ದ್ವಿತೀಯ ಪಿಯುಸಿ ಪರೀಕ್ಷಾ ಸಿದ್ಧತೆ ನೇರ ಫೋನ್ ಇನ್ ಕಾರ್ಯಕ್ರಮ. ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ದ್ವಿತೀಯ ಪಿಯುಸಿ ಪರೀಕ್ಷಾ ಸಿದ್ಧತೆ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಕಾರ್ಯಕ್ರಮದ ವಿಷಯ ನಿಮ್ಮೆಲ್ಲರಿಗೂ ತಿಳಿದಿದೆ, ಕನ್ನಡ ಭಾಷೆ. ಕನ್ನಡ ಭಾಷೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗಿದ್ದಾರೆ ರಾಮೇಗೌಡ ಡಿಪಿ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಶಾಂತಿಗ್ರಾಮ. ಸರ್ ನಮಸ್ಕಾರ. ಮೇಡಮ್ ನಮಸ್ಕಾರ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್. ಕನ್ನಡ ಭಾಷೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಸಮಸ್ಯೆಗಳಿದ್ರೆ, ಸವಾಲುಗಳಿದ್ರೆ ಸರ್, ಮೊದಲಿಗೆ ನಾವು ನೀಲನಕ್ಷೆ ನೋಡಿಬಿಟ್ಟು ನಂತರ ಕ್ವಶನ್ ಪೇಪರ್ ಪ್ಯಾಟರ್ನ್ ಮತ್ತು ಪಠ್ಯಕ್ರಮದ ಬಗ್ಗೆ ಮಾತಾಡೋಣ. ಓಕೆ ಮೇಡಮ್. ಮೇಡಮ್, ಮೊದಲಿಗೆ 2025-26 ಸಾಲಿನಲ್ಲಿ ದ್ವಿತೀಯ PUC ಪರೀಕ್ಷೆಯನ್ನು ಬರೆಯುತ್ತಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭಾಶಯಗಳನ್ನು ಹಾರೈಸೋಣ. ಈಗ ಕರ್ನಾಟಕ ಪದವಿ ಪೂರ್ವ ಶಿಕ್ಷಣ ಇಲಾಖೆ ವಾರ್ಷಿಕ ಪಠ್ಯಸೂಚಿಗೆ ಅನುಗುಣವಾಗಿ ನಿಗದಿಪಡಿಸಿರ್ತಕ್ಕಂತಹ ಪಠ್ಯ ವಿಷಯ ಹಾಗೂ ಅಂಕಗಳನ್ನು ನಾವು ಮೊದಲಿಗೆ ಗಮನಿಸುವುದಾದರೆ, ಮೇಡಮ್, ಪದ್ಯ ಭಾಗದಲ್ಲಿ 43 ಅಂಕಗಳು, 44 ಅವಧಿಗಳು. ಮೇಡಮ್, ಗದ್ಯ ಭಾಗದಲ್ಲಿ 32 ಅಂಕಗಳು, 34 ಅವಧಿಗಳು. ದೀರ್ಘಗದ್ಯ 25 ಅಂಕಗಳು, 22 ಅವಧಿಗಳು. ಭಾಷಾಭ್ಯಾಸ 20 ಅಂಕಗಳು, 20 ಅವಧಿಗಳು. ಒಟ್ಟು 120 ಅಂಕಗಳಿಗೆ 120 ಅವಧಿಗಳು ನಾವು ಬೋಧನೆಯನ್ನು ಮಾಡಿರ್ತೀವಿ ಮೇಡಮ್. ಈ 120 ಅಂಕಗಳ ಆಧಾರದ ಮೇಲೇ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡ್ತಕ್ಕಂಥದ್ದು ಮೇಡಮ್. ಹಾಗಾಗಿ ಪ್ರಶ್ನೆ ಪತ್ರಿಕೆಯು ಕೂಡ 120 ಅಂಕಗಳಿಗೇ ಇರತಕ್ಕಂಥದ್ದು. ಆದರೆ ವಿದ್ಯಾರ್ಥಿಗಳು ಬರೆಯಬೇಕಾಗಿರ್ತಕ್ಕಂತಹದ್ದು 80 ಅಂಕಗಳಿಗೆ ಮಾತ್ರ. ಹಾಗಾಗಿ ಪ್ರಶ್ನೆ ಪತ್ರಿಕೆ 120 ಅಂಕಗಳಿಗೇ ತಯಾರಾಗಿರ್ತದೆ. ಈಗ ಪ್ರಶ್ನೆ ಪತ್ರಿಕೆಯ ಸ್ವರೂಪಕ್ಕಿಂತ ಮುಂಚೆ ನಾನು ನೀಲನಕ್ಷೆ ಬಗ್ಗೆ ಹೇಳ್ತೀನಿ ಮೇಡಮ್. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ 2025-26 ಸಾಲಿನಲ್ಲಿ ವಿದ್ಯಾರ್ಥಿಗಳಿಗಾಗಿಯೇ ಒಂದು ವೆಬ್ಸೈಟನ್ನು ಪರಿಚಯ ಮಾಡಿದೆ ಮೇಡಮ್. ಅದು KSEAB ಅಂತ. ಇಲ್ಲಿ ವಿದ್ಯಾರ್ಥಿಯ ಕಾರ್ನರ್ ಅಂತಕ್ಕಂತಹ ಒಂದು ವೆಬ್ಸೈಟ್ನಲ್ಲಿ ಮೇಡಮ್, ವಿದ್ಯಾರ್ಥಿಗಳಿಗಾಗಿ ಈ ವರ್ಷ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಅಲ್ಲಿ ಹಾಕಿದೆ ಮೇಡಮ್. ಇಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ತುಂಬ ಹಿಂದಿನ ವರ್ಷಗಳಲ್ಲ, ಇತ್ತೀಚಿನ ಯಾವಾಗ 80 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ಮಾಡಲಿಕ್ಕೆ ಶುರು ಮಾಡುತ್ತೋ 2 ವರ್ಷದಿಂದ ಈಚೆಗೆ ಆ ಒಂದು ಪ್ರಶ್ನೆ ಪತ್ರಿಕೆಗಳು ಮಾತ್ರ ಅಲ್ಲಿ ಪ್ರಶ್ನೆ ಪತ್ರಿಕೆ ಇರ್ತದೆ. ಮತ್ತು 3 ಮಾದರಿಯ ಪ್ರಶ್ನೆ ಪತ್ರಿಕೆಗಳಿದೆ ಮೇಡಮ್. ಆ 3 ಮಾದರಿಯ ಪ್ರಶ್ನೆ ಪತ್ರಿಕೆಗಳ ಆಧಾರದ ಮೇಲೇನೆ ನೀಲನಕ್ಷೆ ಮತ್ತು ಪ್ರಶ್ನೆ ಪತ್ರಿಕೆಯನ್ನು ಮಾಡಿರ್ತಕ್ಕಂತಹದ್ದು. ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಈ 3 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ನೋಡಲೇಬೇಕು ಮೇಡಮ್. ಹಾಗೇನೆ ಜೊತೆಗೆ ಈ ವರ್ಷ ಪ್ರಶ್ನೆ ಕೋಟಿಯನ್ನು, ಕ್ವಶನ್ ಬ್ಯಾಂಕ್ ಅನ್ನ ನಮ್ಮ ಇಲಾಖೆಯಿಂದನೇ ಮಾಡಿಸ್ತಕ್ಕಂತಹದ್ದು. ಹಾಗಾಗಿ ಆ ಪ್ರಶ್ನೆ ಕೋಟಿಯನ್ನು ಹೊರತುಪಡಿಸಿ ಪ್ರಶ್ನೆಗಳನ್ನ ಕೇಳೋದಿಲ್ಲ. ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಪ್ರಶ್ನೆ ಕೋಟಿಯನ್ನು ನೋಡಲೇಬೇಕು, ಓದಲೇಬೇಕು. ಯಾಕೆಂದ್ರೆ ಎಲ್ಲಾ ಭಾಗದ ಪ್ರಶ್ನೆಗಳು ಪ್ರಶ್ನೆ ಕೋಟಿಯನ್ನ ಹೊರತುಪಡಿಸಿ ಇರೋದಿಲ್ಲ. ಆಮೇಲೆ ನಿಗದಿತ ಅಂಕಗಳ ನೀಲನಕ್ಷೆಯನ್ನ ಕೂಡ ಈ ವರ್ಷ ಇಲಾಖೆ ಫಿಕ್ಸೆಡ್ ಬ್ಲೂ ಪ್ರಿಂಟ್ ಅನ್ನ ಮಾಡಿ ಇಲಾಖೆ ವೆಬ್ಸೈಟ್ ನಲ್ಲಿ ಹಾಕಿದೆ ಮೇಡಮ್. ಫಿಕ್ಸೆಡ್ ಅಂದ್ರೆ ಏನು? ಅಂದ್ರೆ ಮೇಡಮ್, ಅದು ಪ್ರತಿ ವರ್ಷ ಹೆಂಗಿರ್ತಿತ್ತು ಅಂತಂತಂದ್ರೆ, ಪಠ್ಯ ವಿಷಯದಲ್ಲಿ ಒಂದು ಪದ್ಯಕ್ಕೋ ಅಥವಾ ಒಂದು ಪಾಠಕ್ಕೋ ಏನು ಅಂಕ ನಿಗದಿಯಾಗಿದೆಯೋ, ಈಗ ಒಂದು ಮೊದಲನೇ ಪದ್ಯಕ್ಕೆ 7 ಅಂಕ ನಿಗದಿಯಾಗಿದೆ ಅಂತ ಇಟ್ಕೊಳ್ಳಿ. ಈ 7 ಅಂಕಕ್ಕೆ ಪ್ರಶ್ನೆ ಪತ್ರಿಕೆಯನ್ನ ತಯಾರು ಮಾಡಲಿಕ್ಕೆ ಯಾರಿಗೆ ಕೊಟ್ಟಿರ್ತಾರೋ ಅವರಿಗೆ ಅದು ಅವ್ರಿಗೆ ಬಿಟ್ಟಿದ್ದದು. ಅಂದ್ರೆ ಒಂದು 4 ಅಂಕದ ಪ್ರಶ್ನೆ, ಒಂದು 3 ಅಂಕದ ಪ್ರಶ್ನೆ ತೆಗೆದಾಗ 7 ಅಂಕ ಆಗ್ತಕ್ಕಂತಹದ್ದು. ಆಮೇಲೆ ಇನ್ನೊಂದು 4 ಅಂಕದ್ದೊಂದು, 2 ಅಂಕದ್ದೊಂದು, 1 ಅಂಕ ತೆಗೆಯೋಕೆ ಅವಕಾಶ ಇತ್ತು. ಆದರೆ ಈ ವರ್ಷದ ಬ್ಲೂ ಪ್ರಿಂಟ್ ಅಲ್ಲಿ ಮೇಡಮ್, ಇಲಾಖೆನೇ ಮೊದಲನೇ ಪದ್ಯದಲ್ಲಿ ನೀನು 1 ಅಂಕದ ಪ್ರಶ್ನೆ ತೆಗಿಬೇಕು, 2 ಅಂಕದ ಪ್ರಶ್ನೆ ತೆಗಿಬೇಕು ಮತ್ತು 3 ಅಂಕದ ಪ್ರಶ್ನೆ ತೆಗಿಬೇಕು ಅನ್ನೋದನ್ನ ಇಲಾಖೆನೇ ನಿರ್ಧಾರ ಮಾಡಿದೆ. ಹಾಗಾಗಿ ನಾವು ಆ ಒಂದು ಪಠ್ಯಕ್ಕೆ ಏನು ನಿಗದಿ ಮಾಡಿದೆಯೋ ಆ ನಿಗದಿ ಮಾಡಿರ್ತಕ್ಕಂತಹ ಅಂಕಗಳನ್ನು ಹೊರತುಪಡಿಸಿ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಲಿಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಈ ನಿಗದಿತ ಬ್ಲೂ ಪ್ರಿಂಟ್ ಅನ್ನ ನೋಡಲೇಬೇಕು. ಈ ಬ್ಲೂ ಪ್ರಿಂಟಿಗೆ ಅನುಗುಣವಾಗಿ ಪ್ರಶ್ನೆಗಳನ್ನ ಏನಿದೆಯೋ ಅದನ್ನಷ್ಟೇ ಅವರು ಓದ್ಕೊಂಡ ಸಾಕಾಗತ್ತೆ ಮೇಡಮ್. ಅದನ್ನ ಬಿಟ್ಟು ಬೇರೆ ಕಡೆ ಹೋಗ್ತಕ್ಕಂಥ ಅವಶ್ಯಕತೆಗಳಿಲ್ಲ ಕೂಡ ನೀವು
ಹೇಳಿರುವಂತಹ ವೆಬ್ಸೈಟ್ ಅಲ್ಲಿ ಲಭ್ಯ ಇದೆ ಮೇಡಮ್. ಪ್ರಶ್ನೆ ಕೋಟಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆಗಳು ಕೂಡ ಇರ್ತದೆ, ನೀಲನಕ್ಷೆಯು ಕೂಡ ಇರ್ತದೆ. ಹಾಗಾಗಿ ಪ್ರಶ್ನೆ ಕೋಟಿಯನ್ನು ಹೊರತುಪಡಿಸಿ ಪ್ರಶ್ನೆಗಳು ಇರೋದಿಲ್ಲ ಮೇಡಮ್, ಇರೋದಿಲ್ಲ. ಹಾಗಾಗಿ ಅದಕ್ಕೆ ಸೂಕ್ತವಾಗಿ ಅವರು ವಿದ್ಯಾರ್ಥಿಗಳು ತಯಾರಾದರೆ ಸಾಕಾಗ್ತದೆ. ಹೋಗೋಣ. ಅದಕ್ಕಿಂತ ಮುಂಚೆ ಹಳೆಯ 80 ಅಂಕವನ್ನು ಪಡೆದಂತಹ ಉತ್ತರ ಪತ್ರಿಕೆಯು ಕೂಡ ಇಲ್ಲಿ ಇರ್ತದೆ ಮೇಡಮ್. ಕೆಲವು ವಿದ್ಯಾರ್ಥಿಗಳು 80ಕ್ಕೆ ಹೆಂಗೆ 80 ತಗೋಬೇಕು ಅನ್ನೋದಕ್ಕೆ ನೋಡ್ಕೊಳ್ಳಿಕ್ಕೆ ಅವರಿಗೆ ಒಂದು ಮಾದರಿಯಾಗಿ ಉತ್ತರ ಪತ್ರಿಕೆಯನ್ನು ಕೂಡ ವೆಬ್ಸೈಟ್ ಅಲ್ಲಿ ಇದೆ. ನೋಡ್ತಕ್ಕಂಥ ವಿದ್ಯಾರ್ಥಿಗಳು ನೋಡ್ಕೋಬಹುದು ಅದರಲ್ಲಿ. ಹಾಗೇನೆ 2 ಪೂರ್ವ ಸಿದ್ಧತಾ ಪರೀಕ್ಷೆ ಈಗ ಆಗಿದೆ ಆಲ್ರೆಡಿ, ಅದರ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಅಲ್ಲಿದೆ ಮೇಡಮ್. ಈ 5 ಪ್ರಶ್ನೆ ಪತ್ರಿಕೆಗಳನ್ನ ವಿದ್ಯಾರ್ಥಿಗಳು ನೋಡ್ಲೇಬೇಕು. ಯಾಕೆಂತಂತಂದ್ರೆ ಈ ವರ್ಷ ಮೇಡಮ್ ಈ 5 ಪ್ರಶ್ನೆ ಪತ್ರಿಕೆಗಳಲ್ಲಿ 40ರಿಂದ 50 ಭಾಗ ಪ್ರಶ್ನೆಗಳು ಮತ್ತೆ ಪುನರಾವರ್ತಿತ ಆಗೇ ಆಗುತ್ತೆ, ಬಂದೇ ಬರುತ್ತೆ ಮೇಡಮ್. ಇದರಲ್ಲಿ ಯಾವುದೇ ಡೌಟ್ ಇಟ್ಕೊಳ್ತಕ್ಕಂಥದ್ದು ಬೇಡ, ಸಂದೇಹ ಬೇಡ ವಿದ್ಯಾರ್ಥಿಗಳಿಗೆ. 40ರಿಂದ 50 ಭಾಗದ ಪ್ರಶ್ನೆಗಳು ಈ 5 ಪ್ರಶ್ನೆ ಪತ್ರಿಕೆ ಬರೋದ್ರಿಂದ ಈ 5 ಪ್ರಶ್ನೆ ಪತ್ರಿಕೆಗಳನ್ನ ಪುನರಾವರ್ತನೆ ಮಾಡ್ಕೊಂಡ್ರು ಕೂಡ ವಿದ್ಯಾರ್ಥಿಗಳಿಗೆ ಪಾಸ್ ಆಗ್ಲಿಕ್ಕೆ ಆಗ್ತಕ್ಕಂಥವ್ರಿಗೆ ಮತ್ತೆ ಹೆಚ್ಚು ಅಂಕಗಳನ್ನು ಪಡ್ಕೊಳ್ತಕ್ಕಂಥವ್ರು ಕೂಡ ಇಬ್ಬರಿಗೂ ಕೂಡ ಅದು ಅನುಕೂಲ. ಹಾಗಾದ್ರೆ ಈ ಮುಂದಕ್ಕೆ ಮೇಡಮ್ ಈಗ ನಿಗದಿತವಾಗಿರ್ತಕ್ಕಂತಹ ಒಂದು ಬ್ಲೂ ಪ್ರಿಂಟ್ ನೋಡ್ಕೊಂಡು ಆಮೇಲೆ ಪ್ರಶ್ನೆ ಪತ್ರಿಕೆ ಸ್ವರೂಪವನ್ನು ನೋಡೋಣ ಮೇಡಮ್. ಇಲ್ಲಿ ಬ್ಲೂ ಪ್ರಿಂಟ್ ಇರ್ತಕ್ಕಂತಹದ್ದು ಪದ್ಯ ಭಾಗ, ಗದ್ಯ ಭಾಗ, ದೀರ್ಘಗದ್ಯ ಮತ್ತು ಭಾಷಾಭ್ಯಾಸ ಅಂತ ಹೇಳಿ ಈ 4 ಭಾಗಗಳಿಗೆ ನಾವು ವಿಭಾಗವನ್ನು ಮಾಡಿಕೊಂಡು ಅಲ್ಲಿ ಅಂಕಗಳನ್ನು ನಿಗದಿ ಮಾಡಿ ಅಲ್ಲಿ ಒಂದು ಪದ್ಯ ಮತ್ತೆ ಗದ್ಯ ದೀರ್ಘಗದ್ಯಕ್ಕೆ ಪ್ರತ್ಯೇಕವಾದ ಅಂಕಗಳನ್ನು ನಿಗದಿ ಮಾಡಿ ನೀಲನಕ್ಷೆಯನ್ನು ತಯಾರು ಮಾಡಿದ್ದೀವಿ ಮೇಡಮ್. ಈ ತಯಾರು ಮಾಡಿರ್ತಕ್ಕಂಥ ಅಂಕಗಳು ಏನಿದೆಯೋ ಇದಕ್ಕಷ್ಟೇ ಸೂಕ್ತವಾಗಿ ವಿದ್ಯಾರ್ಥಿಗಳು ಓದ್ಕೋಬೇಕು ಮೇಡಮ್. ಅದನ್ನ ಬಿಟ್ಟು ಬೇರೆ ಪ್ರಶ್ನೆಗಳನ್ನ ಕಲಿತಕ್ಕಂಥ ಅವಶ್ಯಕತೆಗಳಿಲ್ಲ. ಹಾಗಾದ್ರೆ ಮೊದಲಿಗೆ ಪದ್ಯ ಭಾಗದಲ್ಲಿ ಮೇಡಮ್ 44 ಅವಧಿಗಳಿರ್ತದೆ, 43 ಅಂಕಗಳಿಗೆ ಪ್ರಶ್ನೆ ಬಂದಿರುತ್ತೆ. ಅದರಲ್ಲಿ ಮೊದಲನೇ ಪದ್ಯ ಕದಡಿದ ಸಲಿಲಂ ತಿಳಿಯುವಂದಿದೆ ಅಂತಕ್ಕಂತಹ ಪದ್ಯ ಮೇಡಮ್. ಇಲ್ಲಿ 7 ಅಂಕಗಳನ್ನ ಇಲಾಖೆ ನಿಗದಿ ಮಾಡಿದೆ. ಅಲ್ಲಿ ಬರ್ತಕ್ಕಂಥ ಅಂಕಗಳು ಕೂಡ 7. ಅದರಲ್ಲಿ 1 ಅಂಕದ ಪ್ರಶ್ನೆ ಒಂದು ಇರ್ತದೆ, 2 ಅಂಕದ ಪ್ರಶ್ನೆ ಒಂದಿರುತ್ತೆ, 4 ಅಂಕದ ಒಂದು ಪ್ರಶ್ನೆ ಇರುತ್ತೆ. ಇದನ್ನ ಬಿಟ್ಟು ಬೇರೆ ಪ್ರಶ್ನೆಗಳನ್ನು ಅವರು ವಿದ್ಯಾರ್ಥಿಗಳು ಮುಟ್ಟದೇ ಬೇಡ ಮೇಡಮ್. ಇಲ್ಲಿ 1 ಅಂಕ ಬಂದೇ ಬರೋದ್ರಿಂದ 1 ಅಂಕಕ್ಕೆ ಅವರು ತಯಾರಾಗಲೇಬೇಕು, 2 ಅಂಕದ ಪ್ರಶ್ನೆಗೂ ತಯಾರಾಗಲೇಬೇಕು, 4 ಅಂಕ ಕೂಡ ತಯಾರಾಗಬೇಕು ಮೇಡಮ್. ಇಷ್ಟು ಬಿಟ್ಟು ಇನ್ನು 3 ಅಂಕದ ಇಲ್ಲ, ಆ 3 ಅಂಕದ ವಿಚಾರಗಳನ್ನ ಓದ್ತಕ್ಕಂಥ ಅವಶ್ಯಕತೆಗಳಿಲ್ಲ ಮೇಡಮ್. ವಚನಗಳಲ್ಲಿ 5 ಅಂಕ ನಿಗದಿಯಾಗಿದೆ, 5 ಅಂಕದ ಬರ್ತಕ್ಕಂತಹದ್ದು. ಇಲ್ಲಿ 1 ಅಂಕದ್ದು ಒಂದಿರುತ್ತೆ, 4 ಅಂಕದ್ದು ಒಂದಿರುತ್ತೆ ಮೇಡಮ್. 2 ಅಂಕದ್ದು ಮತ್ತೆ 3 ಅಂಕದ್ದು ಬರೋದಿಲ್ಲ. ಆ ಕಡೆ ಗಮನ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಮೇಡಮ್. ಇನ್ನು ಹುಟ್ಟದೇರಲ್ಲಿ ನಾರೀರೆನ್ನುವಲ್ ಎನ್ನುವಂತಹ ಪದ್ಯ ಭಾಗದಲ್ಲಿ 7 ಅಂಕವನ್ನು ನಿಗದಿ ಮಾಡಿರ್ತಕ್ಕಂತಹದ್ದು, 7 ಅವಧಿ ಬೋಧನೆ ಮಾಡ್ತಕ್ಕಂತಹದ್ದು. ಈ 7 ಅಂಕದಲ್ಲಿ 3 ಅಂಕದ ಪ್ರಶ್ನೆ ಒಂದು, 4 ಅಂಕದ ಪ್ರಶ್ನೆ ಒಂದು ಬರ್ತಕ್ಕಂತಹದ್ದು. ಇಲ್ಲಿ 1 ಅಂಕ ಮತ್ತು 2 ಅಂಕ ಬರೋದಿಲ್ಲ ಮೇಡಮ್. ಹಾಗಾಗಿ ಅವರು ಸರ್ ಒಂದು ಕರೆ ಇದೆ, ನೋಡ್ಬಿಟ್ಟು ಮಾತಾಡೋಣ. ನಮಸ್ಕಾರ. ಮಾತಾಡಿ. ನಮಸ್ಕಾರ. ಪ್ರಶ್ನೆ ಕೇಳಿ, ತಮ್ಮ ಹೆಸರು ಹೇಳಿ. ಹಲೋ. ಗುಡ್ ಮಾರ್ನಿಂಗ್ ಮ್ಯಾಮ್. ನಮಸ್ಕಾರ ಮ್ಯಾಮ್. ಇದು ಸಂದರ್ಭ ಮಿನಿಮಮ್ ಅಂದ್ರೆ ಎಷ್ಟು ಬರಿಬೇಕು? ಸಂದರ್ಭಕ್ಕೆ ಮಿನಿಮಮ್ ಎಷ್ಟು ಬರಿಬೇಕು? ನಮಸ್ತೆ ಅಮ್ಮ. ಸಂದರ್ಭನ ಬರಿತಕ್ಕಂಥ ಸಂದರ್ಭದಲ್ಲಿ ಸಂದರ್ಭಕ್ಕೆ ಸುಮ್ಮನೆ ಅನಾವಶ್ಯಕವಾಗಿ 1 ಪೇಜು 1 ಉತ್ತರವನ್ನು ಬರೀತಾ ಇರೋದು ಅಂತ ಅವಶ್ಯಕತೆ ಇಲ್ಲ. 8ರಿಂದ 10 ಸಾಲಲ್ಲೇ ಉತ್ತರವನ್ನು ಬರಸಾಕಾಗತ್ತೆ. ಅಲ್ಲಿ ಅದು ಕೂಡ 3 ಭಾಗವನ್ನು ಮಾಡ್ಕೋಬೇಕು. ಒಂದು ಆಯ್ಕೆ ಅಂತಂತಂದರೆ ಅಲ್ಲಿ ಪದ್ಯದ ಹೆಸರು ಇರ್ತದೆ, ಪದ್ಯದ ಹೆಸರನ್ನು ಬರೀಬೇಕಾಗತ್ತೆ. ಅಲ್ಲಿ ಮತ್ತೆ ಆಕರ ಗ್ರಂಥದ ಹೆಸರು ಬರೀಬೇಕು. ಆಮೇಲೆ ಆ ಪದ್ಯವನ್ನು ಬರೆದಂತಹ ಕವಿ ಹೆಸರನ್ನ ಹೇಳಬೇಕಾಗತ್ತೆ. ಆನಂತರ ಈ ಸಾಲನ್ನು ಯಾರಿಗೆ ಹೇಳಿದ್ರು ಅಂತ ಹೇಳಬೇಕಾಗತ್ತೆ. ಆಮೇಲೆ ಸಂದರ್ಭವನ್ನು ವಿವರಿಸಬೇಕಾಗತ್ತೆ. ಅನಂತರ ಸ್ವಾರಸ್ಯವನ್ನು ಹೇಳಬೇಕಾಗತ್ತೆ. ಈ 3 ಹಂತಗಳಲ್ಲಿ ಒಂದು 8ರಿಂದ 10 ಸಾಲುಗಳಲ್ಲಿ ಸಂದರ್ಭ ಮುಗಿಯುತ್ತೆ. ಇದನ್ನು ಅಷ್ಟು ನೀಟಾಗಿ ಬರೆದ್ರೆ 3ಕ್ಕೆ 3 ಅಂಕ ಸಿಗುತ್ತೆ. ಅದರಲ್ಲಿ ನೀವೇನಾದ್ರು ಕೂಡ ಮೊದಲ ಆಯ್ಕೆಗಳನ್ನು ಮಾಡುವಾಗ ಪದ್ಯದ ಹೆಸರನ್ನು ಅಥವಾ ಕವಿ ಹೆಸರನ್ನ ತಪ್ಪು ಮಾಡಿದರೆ ಅಂಕಗಳು ಕಮ್ಮಿ ಆಗುತ್ತೆ. ನೀವು ವಿಷಯ ವಿವರಣೆಯನ್ನು ಸರಿ ಬರೆದಿಲ್ಲ ಅಂದ್ರೂ ಕೂಡ ಅಂಕಗಳು ಕಮ್ಮಿ ಆಗುತ್ತೆ. ಈ 3 ಭಾಗಗಳನ್ನು ಕೂಡ ಸರಿಯಾಗಿ ಬರೆದ್ರೆ 3ಕ್ಕೆ 3 ಅಂಕ ಸಿಗುತ್ತೆ. ಕವಿ ಹೆಸರು ಪಾಠದ ಹೆಸರು ಬರ್ದು ಆಕಾರ ಗ್ರಂಥ ಬರ್ದಿಲ್ಲ ಅಂದ್ರೂ ಇಲ್ಲ ಕೊಡ್ತಾರೆ, ಇಲ್ಲಿ ತೆಗಿಯಲ್ಲ, ಅಂಕ ತೆಗಿಯಲ್ಲ. ಅಂದ್ರೆ ಹೆಚ್ಚು ಅಂಕಗಳನ್ನು 80ಕ್ಕೆ 80 ಅಂಕಗಳನ್ನು ತೆಗೆದುಕೊಳ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅವೆಲ್ಲವನ್ನ ಗಮನಿಸಬೇಕು. ಏಕೆಂದ್ರೆ ಗಮನಿಸಿದಾಗ ಪಠ್ಯವನ್ನು ತುಂಬ ಚೆನ್ನಾಗಿ ಅರ್ಥೈಸ್ಕೊಂಡು ಬರೆದಿರಂತಕ್ಕಂತಹದ್ದಕ್ಕೋಸ್ಕರ ನಾವು ಅದನ್ನು ಹೇಳ್ತೀವಿ. ಬಿಟ್ರೆ ನೀವು ಅದನ್ನು ಆಕಾರ ಗ್ರಂಥವನ್ನು ಬರೆದಿದ್ರು ಕೂಡ ನಾವು ನಿಮಗೆ 3 ಅಂಕ ಕಮ್ಮಿ ಮಾಡೋದಿಲ್ಲ. ಬರೀ ಪದ್ಯದ ಹೆಸರನ್ನು ಬರೆದು ಕವಿ ಹೆಸರು ಹೇಳಿ ವಿವರಿಸಿದ್ರು ಕೂಡ 3ಕ್ಕೆ 3 ಅಂಕ ಸಿಗುತ್ತೆ. ಮತ್ತೇನಾದರೂ ಪ್ರಶ್ನೆಗಳಿದೆಯಾ? ಇಲ್ಲ. ಇಲ್ಲ. ಧನ್ಯವಾದ.
ಸರ್ ಪದ್ಯ ಭಾಗದ ನೀಲನಕ್ಷ ನೋಡ್ತಾ ಇದ್ದೀವಿ. ಹೋಗ್ತಿದ್ವಿ ಮೇಡಮ್. ನೆಕ್ಸ್ಟ್ ಈಗ ಮ್ಯಾಮ್, ಪಗೆಯಂ ಬಾಲಕನೆಂಬರಿ ಅಂತಕ್ಕಂತಹ ಪದ್ಯ ಭಾಗದಲ್ಲಿ 4 ಗಂಟೆ ಬೋಧನೆ ಮಾಡ್ತಕ್ಕಂಥದ್ದು 4 ಅಂಕಗಳಿಗೆ ಪ್ರಶ್ನೆ ಇರುತ್ತೆ ಮೇಡಮ್. ಇಲ್ಲಿ ಮೇಡಮ್ 1 ಅಂಕದ 2 ಪ್ರಶ್ನೆ ಇರುತ್ತೆ. ಈ 1 ಅಂಕದ 2 ಪ್ರಶ್ನೆ ಅಂತಂದಾಗ ಮೇಡಮ್ ವಿದ್ಯಾರ್ಥಿಗಳಲ್ಲಿ ಗೊಂದಲ ಮೂಡಬಾರದು. ಯಾಕೆಂದ್ರೆ 1 ಅಂಕದ್ದು ಬಹುಆಯ್ಕೆಯ ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ಕೇಳ್ತಕ್ಕಂತಹದ್ದು, ಇನ್ನೊಂದು ಪ್ರಶ್ನೆಯನ್ನ ಹೊಂದಿಸಿ ಬರೀರಿ ಅಂತಕ್ಕಂತಹ ಭಾಗದಲ್ಲಿ ಕೇಳ್ತಾರೆ. ಹಾಗಾಗಿ 2 ಅಂಕ ಇಲ್ಲಿ 1 ಅಂಕದ 2 ಪ್ರಶ್ನೆ ಎಲ್ಲಿ ಬರ್ತಕ್ಕಂತಹದ್ದು ಅಂತ ಸಂದೇಹಗಳನ್ನ ಮಾಡ್ಕೊಳ್ಳದೆ 1 ಅಂಕದಕ್ಕೆ ಬಹು ಆಯ್ಕೆಗೆ, ಇನ್ನೊಂದು ಹೊಂದಿಸಿ ಬರೀರಿಗೆ ವಿದ್ಯಾರ್ಥಿಗಳು ತಯಾರಾಗಬೇಕು ಮೇಡಮ್. ಅದು ಇನ್ನೊಂದು 2 ಅಂಕದ ಪ್ರಶ್ನೆ ಬರ್ತದೆ, ಅದನ್ನು ಗಮನಿಸಬೇಕು. ಇಲ್ಲಿ 3 ಮತ್ತು 4 ಅಂಕದ ಪ್ರಶ್ನೆ ಬರೋದಿಲ್ಲ ಮೇಡಮ್. ಜಾಲಿಯ ಮರದಂತೆ ಅಂತಕ್ಕಂತಹ 5ನೇ ಪದ್ಯದಲ್ಲಿ 2 ಗಂಟೆ ಬೋಧನೆ ಮಾಡ್ತಕ್ಕಂತಹದ್ದು 2 ಅಂಕದ ಪ್ರಶ್ನೆ, ಅಂದ್ರೆ 2 ಮಾರ್ಕ್ಸ್ಗೆ ಮಾತ್ರ ಇರತಕ್ಕಂತಹದ್ದು. ಇಲ್ಲಿ ಪ್ರಶ್ನೆ ಬರ್ತಕ್ಕಂಥದ್ದು ಇಲ್ಲೂ 1 ಅಂಕದ 2 ಪ್ರಶ್ನೆ ಮಾತ್ರ ಇರ್ತದೆ. ಇಲ್ಲಿ ನಾವು ಹಾಗೆ ಮೊದಲು ಹೇಳಿದ ಹಾಗೇನೆ 1 ಅಂಕದ 2 ಪ್ರಶ್ನೆ ಅಂತಂದ್ರೆ ಒಂದು ಬಹುವಾಕ್ಯ ಪ್ರಶ್ನೆ ಇರ್ತದೆ, ಇನ್ನೊಂದು ಹೊಂದಿಸಿ ಬರಿ ಅಂತಕ್ಕಂತಹ ಪ್ರಶ್ನೆ ಇರ್ತದೆ. ಒಂದು ಕರೆ ನೋಡೋಣ. ನಮಸ್ಕಾರ. ನಮಸ್ಕಾರ. ನಮಸ್ತೆ ಪ್ರಶ್ನೆ ಕೇಳಿ. ತಮ್ಮ ಹೆಸರು ಹೇಳಿ. ಮೇಡಮ್, ರಾಜೇಂದ್ರ ಅಂತೇಳಿ, ಶ್ರೀನಿವಾಸ್ ಸಂತೆಯಿಂದ. ಪ್ರಶ್ನೆ ಕೇಳಿ. ಸರ್ ನಮಸ್ತೆ ಸರ್. ನಮಸ್ತೆ ಹೇಳಿ. ನಮಸ್ತೆ ಹೇಳಿ ಸರ್, ಈಗ ಸಮಾನಾರ್ಥಕ ಪದ ಮತ್ತೆ ನಾನಾರ್ಥ ಬರೀತೀವಲ್ವಾ, ಇದಕ್ಕೆ ನಾವು ಅಂದ್ರೆ ಒಂದೇ ಪದ ಬರೆದ್ರೆ ಸಾಕಾ? ಇಲ್ಲ ನೋಡಿ, ಇಲ್ಲಿ ಸಮಾನಾರ್ಥಕ ಪದಗಳು ಅಂತ ಕೇಳಿದಾಗಲೇ ಅಲ್ಲಿ ಸಮಾನಾರ್ಥಕ ಪದಗಳು ಪದ ಕೇಳಿಲ್ಲ. ಪದಗಳು ಅಂತಂದಾಗ 2 ಬರೀಲೇಬೇಕು, ಕನಿಷ್ಠ 2 ಪದಗಳನ್ನ ಬರೀಲೇಬೇಕಾಗತ್ತೆ. ಈಗ ಉದಾಹರಣೆಗೆ ಕಣ್ಣು ಅಂತ ಒಂದು ಪದ ಕೊಟ್ಟಿರ್ತೀವಿ ಅಂತ ಇಟ್ಕೊಳ್ಳಿ. ಅಲ್ಲಿ ಕಣ್ಣು ಅನ್ನೋದಕ್ಕೆ ನಯನ ಅಂತ ಬರುತ್ತೆ, ನೇತ್ರ ಅಂತ ಬರುತ್ತೆ, ಅಕ್ಷಿ ಅಂತ ಬರುತ್ತೆ, ಈಗ ಹಂಗೆ ಲೋಚನ ಅಂತ ಬರುತ್ತೆ. ಈ 4-5 ಪದಗಳು ಬರುತ್ತೆ, ಸಮಾನಾರ್ಥಕ ಪದಗಳು ಬರ್ತದೆ. ಆದ್ರೆ ವಿದ್ಯಾರ್ಥಿ ಕನಿಷ್ಠ 2 ಬರ್ಸಕ್ಕಾಗತ್ತೆ. ಈ ಕಣ್ಣು ಅಂತ ಒಂದು ಬಿಟ್ಟು, ಇಲ್ಲ ಅಕ್ಷಿನೋ ನೇತ್ರನೋ ನಯನನೋ ಅದ್ರಲ್ಲಿ ಯಾವ್ದಾದ್ರು 2 ಬರೆದ್ರೆ ಸಾಕಾಗತ್ತೆ. ಒಂದು ಬರೆದ್ರೆ ನಾವು ಅದನ್ನು ಸಾಮಾನ್ಯವಾಗಿ ಪರಿಗಣಿಸಲ್ಲ. ಆದ್ರೆ ಯಾವ ಸಂದರ್ಭ ಪರಿಗಣಿಸ್ತೀವಪ್ಪ ಅಂತಂದ್ರೆ ತುಂಬಾ ವಿದ್ಯಾರ್ಥಿ ಏನಾದ್ರೂ ಫೇಲ್ ಆಗ್ತಾನೆ ಅಂತ ಸಂದರ್ಭ ಬಂದಾಗ ನಾವು ಅಂತ ಸಂದರ್ಭದಲ್ಲಿ 1 ಅಂಕ ಕೊಟ್ಟು ವಿದ್ಯಾರ್ಥಿಗಳನ್ನ ಪಾಸ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಆದ್ರೆ 2 ಪದ ಬರಲೇಬೇಕು. ಸರಿ, ಅದು 1 ಮಾರ್ಕ್ ಇರುತ್ತೆ. ಅರ್ಧ ಮಾರ್ಕ್ ಕೊಡಬಾರ್ದು ಅಂತ ಇಲ್ಲ. ಅರ್ಧ ಮಾರ್ಕ್ಸ್ ಕೊನೆಗೆ ಉಳ್ಕೊಂಡ್ರೆ 79 ಮಾಡಕ್ಕಾಗಲ್ವಲ್ಲ ಮೇಡಮ್, ಟೋಟಲ್ಸ್ ಮಾರ್ಕ್ಸ್ ಮಾಡ್ಬೇಕಾದ್ರೆ. ಹಾಗಾಗಿ ಅರ್ಧ ಆತರ ಉಳಿಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರನೇ ಆತರ ಮಾಡಿರ್ತೀವಿ ಮೇಡಮ್. ಸರ್, ಈಗ ನಾನಾರ್ಥ ಬರೀಬೇಕಾದ್ರೆ ಹೇಳಿ ಸರ್, ಹೇಳಿ. ಈಗ ಅಲ್ಲಿ ಬೇರೆ ಬೇರೆ ಅರ್ಥವನ್ನ ಬರೀಬೇಕು. ಹೌದೌದು. ಆದ್ರೆ ಅದಕ್ಕೂ ಕೂಡ ಈಗ ಒಂದೇ ಅರ್ಥ ಬರ್ದ್ಬಿಡ್ತೀವಿ. ಹೌದು, ಅದನ್ನ ಹೇಳಿ ಸರ್. ಈಗ ಯಾಕೆಂದ್ರೆ ಈಗ ನೋಡಿ, ಒಂದು ಕರ ಅಂತ ಒಂದು ಪದ ಕೊಟ್ಟಿರ್ತಾರೆ ಅಂತ ಹೇಳಿ ಸರ್. ಈ ಕರ ಅಂತಂದ್ರೆ ಇಲ್ಲಿ ಅದಕ್ಕೆ ಅರ್ಥ ಇರೋದೇನು, ಹಸ್ತ ಅಂತ ಅಥವಾ ಕೈ ಅಥವಾ ಹಸ್ತ ಅಂತ. ನೋಡಿ, ಹಸ್ತ ಅಂದ್ರೂ ಒಂದೇ, ಕೈ ಅಂದ್ರೂ ಒಂದೇ, 2 ಬರೀಬಾರ್ದು. ಇಲ್ಲಿ ನಾನಾರ್ಥ ಅಂದ್ರೆ ಏನು, ಒಂದು ಪದಕ್ಕೆ ಇರುವ ಬೇರೆ ಬೇರೆ ಅರ್ಥ ಕೊಡ್ತಕ್ಕಂಥ ಪದಗಳು ಅಂತ. ಹಾಗಾಗಿ ಇಲ್ಲಿ ಕರ ಅಂತ ಅಂದಾಗ ಒಂದು ಹಸ್ತ ಅಂತ ಒಂದು ಅರ್ಥ ಬಂದ್ಮೇಲೆ ಇನ್ನು ಬೇರೆ ಅರ್ಥ ಕೊಡ್ತಕ್ಕಂಥ ಪದವನ್ನ ಬೇರೆ ಬರೀಬೇಕು. ಈಗ ತೆರಿಗೆ ಅಂತ ಬರೀಬೇಕಾಗತ್ತೆ. ಹಾಗೆ ಹಸ್ತ ಒಂದು, ತೆರಿಗೆ ಒಂದು ಅಂತ ಬರೀಬೇಕಾಗತ್ತೆ. ಈಗ ಬರೆದಾಗ ಮಾತ್ರ ನಾವು ಒಂದಂಕ ಪೂರ್ತಿ ಕೊಡ್ತೀವಿ ಸರ್. ನಾನಾರ್ಥದಲ್ಲಿ ಈಗ ಒಂದೇ ಪದ ಬರೆದ್ರೆ ಅದನ್ನು ಪರಿಗಣಿಸ್ತೀರಾ ಇಲ್ವಾ? ಪರಿಗಣಿಸೋದು ಅದೇ ಸರ್ ಹೇಳ್ತಾರೆ. ನಾನು ವಿದ್ಯಾರ್ಥಿ ಅನುತ್ತೀರ್ಣ ಆಗುವಂತಹ ಸಂದರ್ಭ ಬಂದಾಗ ಮಾತ್ರ ಅದನ್ನು ಪರಿಗಣಿಸಿ ಸರ್. ಇಲ್ಲ ಅಂತ ಅಂದ್ರೆ ಅದನ್ನು ಪರಿಗಣಿಸ ಸರ್. ನಾವು ಅದನ್ನ ಜೀರ್ಣ ಕೊಡೋದು ಅದಕ್ಕೆ ಸರ್ ನಾವು ಅದಕ್ಕೆ. ಹಾಗಾಗಿ 2 ಪದಗಳು ಬರೀಲೇಬೇಕು ಸರ್. ದ್ವಿತೀಯ PUC ಪರೀಕ್ಷಾ ಸಿದ್ಧತೆ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಬೇಕು ಅಂತಂದರೆ 2452582462 ಹಾಸನದ ಹೊರಗಿನಿಂದ ಕರೆ ಮಾಡುವವರು 081772 ಈ ಸಂಖ್ಯೆಗಳನ್ನು ಬಳಸ್ಕೊಳ್ಬಹುದು ಅಂತ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಕನ್ನಡ ಭಾಷೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಕೇಳಬಹುದು. ಶಿಕ್ಷಕರು ಕೂಡ ಭಾಗವಹಿಸಬಹುದು, ಹಾಗೆ ಮಕ್ಕಳ ಪೋಷಕರು ಕೂಡ ಭಾಗವಹಿಸಿ ಪ್ರಶ್ನೆಗಳನ್ನು ಕೇಳಬಹುದು. ಈ ಕಾರ್ಯಕ್ರಮದಲ್ಲಿ ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇರೋರು ರಾಮೇಗೌಡ DP. ಸರ್, ಮುಂದುವರ್ಸೋಣ. ಒಂದು ಕರೆ ಇದೆ, ನೋಡೋಣ ಸರ್. ನಮಸ್ತೆ. ನಮಸ್ಕಾರ. ಹಲೋ, ನಮಸ್ಕಾರ. ನಮಸ್ಕಾರ ಮ್ಯಾಮ್. ನನ್ನ ಹೆಸರು ಯಮುನಾ ಅಂತ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಲೂರು. ಈಗ ಪ್ರಬಂಧಗಳಿಗೆ ಮಿನಿಮಮ್ ಅಂದ್ರೆ ಎಷ್ಟು ಪುಟಗಳು ಬರಿಬಹುದು ಅಂತ? ನಮಸ್ತೆ ಅಮ್ಮ. ನೋಡಿ, ಈಗ ಪ್ರಬಂಧವನ್ನ ಬರೆಯುವಾಗ ಇಷ್ಟು ಪುಟಗಳು ಅಂತಕ್ಕಂಥದ್ದು ಬಹಳ ಮುಖ್ಯ ಅಲ್ಲ. ಅಲ್ಲಿ ಈಗ ಕನಿಷ್ಠ ಅಂತಂದ್ರೆ 1 ರಿಂದ 1.5 ಪೇಜ್ ಉತ್ತರವನ್ನು ನಾವು ಬಯಸ್ತೀವಿ. ಆದರೆ ಅಲ್ಲಿ ನೀವು ಬರೀತಕ್ಕಂತಹ ಉತ್ತರ ಹೇಗಿರುತ್ತೆ ಅಂತಕ್ಕಂಥ ಬಹಳ ಮುಖ್ಯವಾಗುತ್ತೆ. ಈಗ ಪ್ರಬಂಧ ಅಂತಂದಾಗ ಅಲ್ಲಿ ಪೀಠಿಕೆಯನ್ನು ಬರೀಬೇಕಾಗತ್ತೆ, ವಿಷಯ ವಿವರಣೆಯನ್ನು ಬರೀಬೇಕಾಗತ್ತೆ,
ಉಪಸಂಹಾರವನ್ನು ಬರೀಬೇಕಾಗತ್ತೆ. ಆದರೆ ವಿದ್ಯಾರ್ಥಿ ಮೂರಿಗೆ ಡಿವೈಡ್ ಮಾಡಿದಾಗ ವಿಷಯ ವಿವರಣೆ ಎಷ್ಟು ಇರಬೇಕು? ಈಗ ವಿಷಯ ವಿವರಣೆ ಅಂತಂತಂದ್ರೆ ಒಂದು 5 ರಿಂದ 6 ಸಾಲು ಸಾಕಾಗತ್ತೆ. ಇನ್ನು ಪೀಠಿಕೆನಲ್ಲಿ ವಿಷಯ ವಿವರಣೆಯಲ್ಲಿ ನೀವು ಕನಿಷ್ಠ ಅಂದರೆ ಒಂದು 3/4 ಪೇಜ್ ಅಷ್ಟು, ಒಂದು ಕನಿಷ್ಠ 10 ರಿಂದ 12 ಸಾಲರ ಉತ್ತರ ಬರೀಬೇಕಾಗತ್ತೆ. ಉಪಸಂಹಾರಕ್ಕೆ ಒಂದು 3 ರಿಂದ 4 ಸಾಲ ಮುಗಿಸಿದ್ರೆ ಸಾಕಾಗತ್ತೆ. ಹಾಗಾಗಿ 1 ರಿಂದ 1.5 ಪೇಜ್ ಉತ್ತರವನ್ನು ನಾವು ಬಯಸ್ತೀವಿ. ವಿದ್ಯಾರ್ಥಿ ಅದನ್ನ ಪ್ರಬಂಧವನ್ನು ಆ ಒಳಗಡೆ ವಿಷಯ ವಿವರಣೆಯನ್ನು ಹೇಗೆ ಬರೆದಿದ್ದಾನೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಈಗ ಪೀಠಿಕೆಯಲ್ಲಿ ಹೇಳ್ತಕ್ಕಂಥ ವಿಷಯಗಳು ಹೇಳಿದಾನ, ಹಾಗೆಯೇ ವಿಷಯ ವಿವರಣೆಯಲ್ಲಿ ಹೇಳ್ತಕ್ಕಂಥ ವಿಚಾರಗಳು ಇದೆಯಾ, ಅಲ್ಲಿ ಅನುಕೂಲ ಇದೆಯಾ, ಅನಾನುಕೂಲಗಳನ್ನು ಹೇಳಿದಾನ, ಅಥವಾ ಕೆಲವು ನಾಣ್ಣುಡಿಗಳನ್ನು, ಕೆಲವು ಗಾದೆಗಳನ್ನು ಬಳಸಿ ಆ ಒಂದು ಪ್ರಬಂಧಕ್ಕೆ ಸೂಕ್ತವಾಗಿರ್ತಕ್ಕಂತಹ ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದಾನ ಅಂತಕ್ಕಂಥದ್ದೆಲ್ಲ ಗಮನಿಸಿದಾಗ ಸರ್ ಅದೇ ಹೆಡ್ಲೈನ್ ಹಾಕ್ಬೋದಾ? ಪೀಠಿಕೆ ವಿಷಯ ವಿವರಣೆ ಉಪಸಂಹಾರ ಅಂತ ಬರಿಬೇಕಾದ್ರೆ ಈಗ ಅದನ್ನ ಬರೆದ್ರೆ ಸೂಕ್ತವಾಗಿರ್ತದೆ. ಅದು ಬರ್ದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವು ಅಂಕಗಳನ್ನು ಕಮ್ಮಿ ಮಾಡೋದಿಲ್ಲ. ಆದರೆ ಪ್ರಬಂಧವನ್ನು ಬರೆಯುವಾಗ ಸುಮ್ಮನೆ ಒಂದು ಪ್ರಬಂಧ ಅಂತ ಅಂದ್ಕೊಂಡು ಮೊದಲ ಅಕ್ಷರದಿಂದ ಕೊನೆಯವರೆಗೂ ಏಕಾಏಕಿ ಬರೀತಕ್ಕಂಥದ್ದಲ್ಲ. ಅದನ್ನು ನೀವು ಪ್ಯಾರಾಗಳನ್ನು ಮಾಡ್ಕೊಂಡು, ಈಗ ಮೊದಲನೇ ಪ್ಯಾರಾದಲ್ಲಿ ಪೀಠಿಕೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗೋ ಹಾಗೆ, ಅನಂತರ ನೆಕ್ಸ್ಟ್ ವಿಷಯ ವಿವರಣೆಯನ್ನು ಬರೆದಿದ್ದಾರೆ ಅಂತಕ್ಕಂಥ ಗೊತ್ತಾಗುವ ಹಾಗೆ, ನೆಕ್ಸ್ಟ್ ಉಪಸಂಹಾರವನ್ನು ಬರೆದಿದ್ದಾರೆ ಅಂತಕ್ಕಂಥ ಗೊತ್ತಾಗುವ ಹಾಗೆ ಕನಿಷ್ಠ 3-4 ಪ್ಯಾರಾನಾರ ಮಾಡ್ಕೊಂಡು ಬರೀಬೇಕಾಗತ್ತೆ. ಸರಿ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ನಮಸ್ತೆ. ಕರೆ ಕಡಿತ ಆಗಿದೆ ಸರ್, ಮುಂದುವರ್ಸೋಣ. ನೆಕ್ಸ್ಟು ಈಗ ಮೇಡಮ್ ಹಬ್ಬಾಲಿ ಅವರ ರಸಬಳ್ಳಿ ಅಂತಕ್ಕಂಥದ್ದು 6ನೇ ಪದ್ಯ ಮೇಡಮ್. ಇಲ್ಲಿ 3 ಗಂಟೆಗಳ ಅವಧಿ ಬೋಧನೆ ಮಾಡ್ತಕ್ಕಂತಹದ್ದು ಮತ್ತೆ 3 ಅಂಕಗಳಿಗೆ ಇರ್ತಕ್ಕಂಥದ್ದು. ನಮಸ್ತೆ. ನಮಸ್ತೆ. ನಮಸ್ಕಾರ ಮ್ಯಾಮ್. ನಮಸ್ಕಾರ. ಪ್ರಶ್ನೆ ಕೇಳಿ, ತಮ್ಮ ಹೆಸರು ಹೇಳಿ. ರಾಕೇಶ್ ಅಂತ ಅಷ್ಟೇ ಅಂತ. ಕೃಷ್ಣಗಳ ಅಷ್ಟೇ 4 ಮಾರ್ಕ್ಸ್ ಹೇಳ್ಬೋದಾ? ನಮಸ್ತೆ. ನೋಡಿ, ಕೃಷ್ಣೇಗೌಡ ನಾನಿನಲ್ಲಿ 4 ಅಂಕದ ಇಂಪಾರ್ಟೆಂಟ್ ಹೇಳಿ ಅಂತಂತಂದ್ರೆ ಈಗ ನೀವೇನು ಮಾಡಬೇಕು ಅಂತಂತಂದ್ರೆ ನೋಡಿ, ಮೊದಲ 1, 2 ಮತ್ತು 3 ಅಧ್ಯಾಯಗಳಲ್ಲಿ ಒಂದು ಪ್ರಶ್ನೆ ಖಂಡಿತ ಇರ್ತದೆ. ಅದರ ಮಧ್ಯದಲ್ಲಿ ಮತ್ತೆ 3 ರಿಂದ 4 ರಿಂದ 5 ಭಾಗದಲ್ಲಿ ಒಂದು ಪ್ರಶ್ನೆ ಇರ್ತದೆ. ಆನಂತರದಲ್ಲಿ 2 ಪ್ರಶ್ನೆ ಕವರ್ ಆಗುತ್ತೆ. ಹಾಗಾಗಿ ನೀವು ಅಲ್ಲಿ ಒಂದೇ ಒಂದು ಪ್ರಶ್ನೆಯನ್ನು ಬರೀಬೇಕಾಗಿರೋ ಕಾರಣ ನೀವು ಒಂದು 3-4 ಅಧ್ಯಾಯಗಳು ಓದ್ಕೊಂಡ್ರೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಈಗ ಉದಾಹರಣೆಗೆ ಕೃಷ್ಣೇಗೌಡನ ಆನೆ ಹುಟ್ಟಿ ಬೆಳೆದ ಬಗೆಯನ್ನು ವಿವರಿಸಿ ಅಂತ ಬರಬಹುದು. ಅಥವಾ ಒಂದು ನಿಮಿಷ ಹೇಳ್ತಾ ಇದ್ದೀನಿ ನಾನು. ಕೇಳಿಸ್ತಾ ಇದೆಯಾ ನಿಮ್ಗೆ? ಈಗ ಆನೆ ಮತ್ತು ಮಾವುತ ವೇಲಾಯುಧನನ್ನ ಸಾಗು ಹಾಕಲು ಮಠದವರು ಅವನಿಸಿದ್ದೇಕೆ ಅಂತ ನೋಡಿ, 2 ಪ್ರಶ್ನೆ ಅಲ್ಲೇ ಇದೆ. ಈಗ 2-3 ಅಧ್ಯಾಯದ ಒಳಗಡೆ ಇದೆ. ಹಾಗಾಗಿ ನೀವು ಅಲ್ಲಿ ದೀರ್ಘ ಗದ್ಯದಲ್ಲಿ ಕೃಷ್ಣೇಗೌಡ ನಾನಿನಲ್ಲಿ ಒಂದೇ ಒಂದು ಪ್ರಶ್ನೆ ಉತ್ತರ ಬರೀಬೇಕಾಗಿರೋ ಕಾರಣ ನೀವು ಅಷ್ಟಕ್ಕೆ ರೆಡಿಯವರು ಆಗಿರ್ತದೆ. ಅದು ಬಿಟ್ಟು ಇನ್ನು ಹೆಚ್ಚಿನ ಮುಖ್ಯವಾಗಿ ಬರ್ತಕ್ಕಂತಹ ಪ್ರಶ್ನೆಗಳು ಅಂತಂತಂದ್ರೆ ನೋಡಿ, ಇಲ್ಲಿ ಡ್ರೈವರ್ ಪರಂಧಾಮಕ್ಕೆ ಹೋಗಿದ್ದು ಹೇಗೆ ಅಂತಕ್ಕಂಥ ಒಂದು ಭಾಗ ಬರ್ತದೆ. ಇನ್ನೊಂದು ಡ್ರೈವರ್ ಅಬ್ಬಾಸ್ ಮತ್ತೆ ಕ್ಲೀನರ್ ಕೃಷ್ಣನ ಸಾವಿಗೆ ಆನೆ ಕಾರಣವೇ ಅಂತಕ್ಕಂಥ ಪ್ರಶ್ನೆ ಬರ್ತದೆ. ಇನ್ನೊಂದು ಪ್ರಶ್ನೆ ನೋಡಿ, ತಿಪ್ಪಣ್ಣನ ಸಾವಿಗೆ ಹಾಗೂ ಸುಬ್ಬಣ್ಣನ ಮೇಕೆಗಳು ಸಾವಿಗೆ ಆನೆ ಕಾರಣವೇ. ಹಾಗೆ ನೆಕ್ಸ್ಟ್ ಬರ್ತಕ್ಕಂಥ ಪ್ರಶ್ನೆ ಫಾರೆಸ್ಟರ್ ನಾಗರಾಜ್ ಸಾವಿಗೆ ಊರಿನ ಜನಗಳ ಅಭಿಪ್ರಾಯ ಏನಾಗಿತ್ತು ಅಂತ. ಹೆಚ್ಚಿನ ಭಾಗ ಇಷ್ಟು ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ನಾವು ಅಷ್ಟು ಒಳಗಡೆ ಸಾಕಾಗತ್ತೆ. ಧನ್ಯವಾದಗಳು. ಕರೆ ಮಾಡುವವರು ರೇಡಿಯೋ ಸೆಟ್ಟಿಂದ ಸ್ವಲ್ಪ ದೂರ ಇದ್ದರೆ ನಮಗೆ ಅನುಕೂಲ ಅಂತ ಅನಿಸುತ್ತೆ. ಸರಿಯಾಗಿ ಕೇಳಿಸ್ಕೊಳ್ಬಹುದು ಆವಾಗ, ಮತ್ತು ಅವ್ರ ಧ್ವನಿ ಕೂಡ ನಮಗೆ ಕೇಳಿಸುತ್ತೆ. ಸರ್, ಮುಂದುವರ್ಸೋಣ. ಈಗ ಹಬ್ಬಾಲಿ ಅವರ ರಸಬಳ್ಳಿ ಅಂತಕ್ಕಂತಹ ಪದ್ಯದಲ್ಲಿ ಅವರ ರಸಬಳ್ಳಿ ಅಂತಕ್ಕಂತಹ ಪದ್ಯದಲ್ಲಿ 3 ಗಂಟೆಗಳ ಬೋಧನೆಗೆ 3 ಅಂಕಗಳಿರುತ್ತೆ ಮೇಡಮ್. ಇದರಲ್ಲಿ ಬರ್ತಕ್ಕಂಥ ಪ್ರಶ್ನೆ ಮೇಡಮ್ 3 ಅಂಕದ ಒಂದು ಪ್ರಶ್ನೆ ಮಾತ್ರ ಬರುತ್ತೆ. ಇನ್ನು 1 ಅಂಕ 2 ಅಂಕ 4 ಅಂಕ ಬರೋದಿಲ್ಲ. ವಿದ್ಯಾರ್ಥಿಗಳದ್ದು ಒಂದಕ್ಕೆ ಮಾತ್ರ ನೋಡ್ಕೊಂಡ್ರೆ ಸಾಕಾಗತ್ತೆ ಮೇಡಮ್. ಈಗ ಬೆಳಗು ಜಾವ ಅಂತಕ್ಕಂತಹ ಪದ್ಯದಲ್ಲಿ 3 ಗಂಟೆಗಳ ಬೋಧನೆಗೆ 3 ಅಂಕಗಳ ನಿಗದಿಯಾಗಿರುತ್ತೆ. ಇಲ್ಲಿ 1 ಅಂಕದ ಪ್ರಶ್ನೆ 1 ಮತ್ತೆ 2 ಅಂಕದ ಪ್ರಶ್ನೆ 1 ಬರುತ್ತೆ ಮೇಡಮ್. ಹಾಗಾಗಿ 1 ಅಂಕ ಅಂದಾಗ ಬಹುವಾಕ್ಯಗಾರು ಬರಬಹುದು ಅಥವಾ ಹೊಂದಿಸಿ ಬರೆಗಾರು ಬರಬಹುದು. ವಿದ್ಯಾರ್ಥಿಗಳು 2ಕ್ಕೂ ಸಿದ್ಧರಾಗಿರ್ಬೇಕು ಮೇಡಮ್. ಇಲ್ಲಿ 1 ಅಂಕ ಅಂದ ತಕ್ಷಣ ಬರೀ ಬಹುವಾಕ್ಯ ಮಾತ್ರ ಅಲ್ಲ, ಹೊಂದಿಸಿ ಬರೀರಿ ಅಂತಕ್ಕಂಥ ಕೂಡ ಗಮನ ಇಟ್ಕೊಂಡು 2ಕ್ಕೂ ತಯಾರಾಗಿರಬೇಕು. ಈಗ ಹೊಂದಿಸಿ ಬರೀರಿ ಅಂದ್ರೆ ಹೇಗೆ ಅಂತಂದ್ರೆ ಮೇಡಮ್, ಅಲ್ಲಿ ಹೊಂದಿಸಿ ಬರೀಲಿಕ್ಕೆ ಪದ್ಯದ ಹೆಸರು ಕೇಳ್ತಾರೆ, ಮತ್ತೆ ಅದು ಪದ್ಯವನ್ನು ಬರುವಂತಹ ಕವಿ ಹೆಸರು ಕೇಳ್ತಾರೆ, ಆಕಾರಗಳಂತ ಕೇಳ್ತಾರೆ, ಕೆಲವಕ್ಕೆ ಅಂಕಿತ ನಾಮಗಳು ಕೇಳ್ತಾರೆ.
ಇವು ಹೊಂದಿಸಿ ಬರಲಿಕ್ಕೆ ಬರ್ತಕ್ಕಂಥ ಭಾಗಗಳು. ಮತ್ತೆ ಪ್ರಕಾರ ಕೇಳ್ತಾರೆ. ಈಗ 1ನೇ ಪದ್ಯದಿಂದ 5 ಅಥವಾ 6ನೇ ಪದ್ಯದವರೆಗೆ ಪ್ರಕಾರ ಕೇಳ್ತಾರೆ. ಪ್ರಕಾರ ಅಂದ್ರೆ ಶೈಲಿ ಅಂತ. ಈಗ ಪದ್ಯನ ರಚನೆ ಆಗಿರ್ತಕ್ಕಂಥ ಪ್ರಕಾರ ಯಾವುದು ಅಂತ. ಈಗ 1ನೇ ಪದ್ಯ ಚಂಪು ಶೈಲಿ ರಚನೆ ಆಗಿದೆ. ಈಗ ಹಬ್ಬಲ್ಲಿ ಅವರ ರಸಬಳ್ಳಿ ಅಂತಕ್ಕಂಥದ್ದು ತ್ರಿಪದಿ ಪ್ರಕಾರದಲ್ಲಿ ರಚನೆ ಆಗಿದೆ. ಪಗೆಯಂ ಬಾಲಕರೆಂಬರೆ ಅಂತಕ್ಕಂಥ ಪದ್ಯ ಶತಕ ಸಾಹಿತ್ಯದಲ್ಲಿ ಅದು ರಚನೆ ಆಗಿದೆ ಮೇಡಮ್. ಈಗ ಅಲ್ಲಿ ಪಗೆಯಂ ಬಾಲಕನೆಂಬರೆ ಅಂತಕ್ಕಂತಹ ಪದ್ಯವನ್ನು ಕೊಟ್ಟು ಸರ್ ಮಾತಾಡೋಣ. ಒಂದು ಕರೆ ಇದೆ, ನೋಡ್ಬಿಡೋಣ. ನಮಸ್ತೆ. ನಮಸ್ತೆ, ಶಾಂತಿಗ್ರಾಮ ಕಾಲೇಜಿಂದ ಗಾನವಿ ಅಂತ. ಪ್ರಶ್ನೆ ಕೇಳಿ ಗಾನವಿ. ಇದು 4 ಮಾರ್ಕ್ಸ್ ಇಂದು 4 ಅಂಕದ್ದು ಮೊದಲು ಸ್ಟಾರ್ಟಿಂಗ್ ಹೇಗ್ ಬರೆಯೋದು ಅಂತ, ಹೇಗ್ ಸ್ಟಾರ್ಟ್ ಮಾಡೋದು ಅಂತ. ನಮಸ್ತೆ ಗಾನವಿ ಅವರೇ. ನೋಡಿ, ಈಗ 4 ಅಂಕದ ಪ್ರಶ್ನೆಗಳನ್ನು ಕೇಳಿದಾಗ ನೀವು ಆ ಒಂದು ಯಾವ ಪಾಠಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಬಂದಿದೆ ಅಂತಕ್ಕಂಥದ್ದು ಗಮನಿಸ್ಕೋಬೇಕು ಮೊದಲು. ಈಗ ಉದಾಹರಣೆಗೆ ನೋಡಿ, ಈಗ ಪಾಠದ ಬೇಕಾ ಪದ್ಯದ ಬೇಕಾ ನಿಮಗೆ? ಯಾವುದು ಅನುಮಾನ ಇದೆ? ಪಾಠದ ನೋಡಿ. ಈಗ ಸಿಂಹಪಾಲದ ಕೋತಿಗಳು ಮತ್ತು ಹಾಡು ಹಕ್ಕಿಗಳಿಗಾದ ಅನಾನುಕೂಲಗಳಾವುವು ವಿವರಿಸಿ ಅಂತ ಇದೆ. ಇಲ್ಲಿ ನೀವು ಮೊದಲು ಏನು ಮಾಡಬೇಕು ಅಂತಂತಂದ್ರೆ 4 ಅಂಕದ ಪ್ರಶ್ನೆ ಯಾವಾಗೂ ಬರಿಬೇಕಾದ್ರೂ ಮೊದಲು ಈ ಪಾಠದ ಆಶಯವನ್ನು ಸ್ವಲ್ಪ ಪೀಠಿಕೆ ರೂಪದಲ್ಲಿ ಹೇಳಬೇಕು. ಈಗ ಉದಾಹರಣೆಗೆ, ಮಾನವ ಮತ್ತು ಪ್ರಾಣಿಗಳ ನಡುವೆ ನಡೀತಕ್ಕಂತಹ ಸಂಘರ್ಷವನ್ನು ಹಾಗೂ ಮನುಷ್ಯ ಈ ಪ್ರಕೃತಿಯ ಮೇಲೆ ಮಾಡ್ತಕ್ಕಂಥ ದಬ್ಬಾಳಿಕೆಯನ್ನು ಹೇಗೆ ಈ ಪಾಠ ಸೂಕ್ಷ್ಮವಾಗಿ ಎಳೆಯಾಗಿ ಹೇಳುತ್ತೆ ಅಂತಕ್ಕಂಥದ್ದನ್ನು ಮೊದಲು ಹೇಳಿ, ಅದಕ್ಕೆ ಉದಾಹರಣೆಯಾಗಿ ಕಾರ್ವೆಲ್ ಮಾರ್ಷ್ ಎನ್ನುವಂಥವನು ನಮ್ಮ ಭಾರತಕ್ಕೆ ಭೇಟಿ ಕೊಟ್ಟು ವಾಲ್ಪಾರೆಯಲ್ಲಿ ಇದ್ದಂತಹ ಕಾಡನ್ನು ಸಂಪೂರ್ಣವಾಗಿ ನಾಶ ಮಾಡಿದ ಮೇಲೆ, ಆ ನಾಶ ಮಾಡಿದ ನಂತರ ಕೇವಲ ಮನುಷ್ಯನಷ್ಟೇ ಅನಾನುಕೂಲವನ್ನು ಅನುಭವಿಸ್ತಿಲ್ಲ, ಅಲ್ಲಿರ್ತಕ್ಕಂತಹ ಪ್ರಾಣಿ ಪಕ್ಷಿಗಳು ಕೂಡ ಸಾಕಷ್ಟು ಅನಾನುಕೂಲಗಳನ್ನು ಅನುಭವಿಸಿದ್ವು. ಅಂತಹ ಪ್ರಾಣಿಗಳಲ್ಲಿ ಮುಖ್ಯವಾದವು ಅಂತಂತಂದರೆ ಸಿಂಹಬಲದ ಕೋತಿಗಳು ಮತ್ತು ಹಾಡು ಹಕ್ಕಿಗಳು ಅಂತ ಹೇಳಿ ಈ ಪೀಠಿಕೆ ಬರೀಬೇಕು. ಇಷ್ಟಾದ್ಮೇಲೆ ಆಮೇಲೆ ವಿವರಿಸ್ಬೇಕು. ಆಮೇಲೆ ನೆಕ್ಸ್ಟ್ ಪ್ಯಾರದಲ್ಲಿ ವಿವರಿಸ್ಬೇಕು. ಈಗ ಸಿಂಹಬಲದ ಕೋತಿಗಳು ಅವು ಮೊದಲು ಪ್ರಾರಂಭದಲ್ಲಿ ಎಷ್ಟು ಲಕ್ಷ ಇತ್ತು, ಅನಂತರ ಅದರ ಅವನತಿ ಹೇಗೆ ಆಗ್ತಾ ಬಂತು, ಅದರ ಅವನತಿ ಆದ ಮೇಲೆ ಅಲ್ಲಿ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಿದ ಮೇಲೆ, ಕಾಡು ನಾಶವಾದ ಮೇಲೆ ಅಲ್ಲಿ ಇದ್ದಂತಹ ಕೋತಿಗಳು ಯಾವ ರೀತಿಯ ಸಮಸ್ಯೆಗಳನ್ನು ಅನುಭವಿಸಿದ್ದಾವೆ. ಈಗ ಅವು ವೃಕ್ಷವಾಸಿಯಾಗಿದ್ದವು, ಅವು ಕೆಳಗಡೆ ಭೂಮಿಯ ಸ್ಪರ್ಶ ಮಾಡ್ತಿರಲಿಲ್ಲ. ಅವು ಅಲ್ಲಿ ಈಗ ಡಾಂಬರಸ್ತೆ ಆದಮೇಲೆ ಎಷ್ಟೋ ಸಿಂಹಬಲ ಕೋತಿಗಳು ವಾಹನಕ್ಕೆ ಸಿಕ್ಕು ಅಂಗವಿಕಲಗಳಾಗಿ ಆಹಾರವಿಲ್ಲದೆ ಆ ಊರಿನ ತೊಟ್ಟಿಯಲ್ಲಿ ಆಹಾರವನ್ನು ಹಸ್ತಕ್ಕಂತಹ ದುಸ್ಥಿತಿಯನ್ನು ಅಲ್ಲಿ ವಿವರಿಸ್ಬೇಕಲ್ಲಿ. ಅದಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ವಿಚಾರ ಇರಬೇಕು. ಇದು ವಿವರಿಸಿ ಆದಮೇಲೆ ನೆಕ್ಸ್ಟು ಹಾಡು ಹಕ್ಕಿಗಳು ಅಷ್ಟೇ, ಅದನ್ನು ಹೇಳಬೇಕು. ಈ ಹಾಡು ಹಕ್ಕಿಗಳು ಕೂಡ ಆ ಕಾಡಿನಲ್ಲಿದ್ದಂತಹ ಏನು ಆ ಬೆಟ್ಟದ ಒಳಗಡೆ ಅಕ್ಷಾಂಶ ಮತ್ತು ರೇಖಾಂಶವನ್ನು ಎಳೆದಂತಹ ರೀತಿಯಲ್ಲಿ ಏನು ನೀರು ಹರಿತಿತ್ತೋ ಅದರ ಒಂದು ಹಸಿರು ಪಾಚಿಯನ್ನು ತಿಂದು ಬದುಕುವಂತಹ ಸ್ವಚ್ಛಂದವಾದ ನೀರಿನಲ್ಲಿ ಅವು ಹೇಗೆ ವಿವರಿಸ್ತಿದ್ವೋ ಅಂತಹ ಪಕ್ಷಿಗಳು ಇವತ್ತಿನ ಆ ಒಂದು ಕೈಗಾರಿಕೆಗಳ ಸ್ಥಾಪನೆ ಆದಮೇಲೆ ಆ ಕೈಗಾರಿಕೆಯಿಂದ ಹೊರಬರ್ತಕ್ಕಂತಹ ನೀರಿನಿಂದ ಆ ಕೊಚ್ಚೆ ನೀರಿನಲ್ಲಿ ಹೇಗೆ ಅವು ವಿಹರಿಸ್ತಾ ಸಾವು ಬದುಕಿನ ದಿನಗಳನ್ನು ಎಣಿಸ್ತಾ ಅವು ಹಾಡುವುದನ್ನು ಮರೆಯದೆ ಆಡುವುದು ಅನಿವಾರ್ಯ ಕರ್ಮ ಎನ್ನುವಂತೆ ಹೇಗೆ ತಮ್ಮ ಕೆಲಸವನ್ನು ಮಾಡ್ತಿದ್ದಾವೆ ಎನ್ನುವ ಅಂಶಗಳು ಬಂದಾಗ ಅದಕ್ಕೆ 4 ಅಂಕ ಪೂರ್ತಿ ಸಿಗುತ್ತೆ. ಇದು ಇರಲೇಬೇಕು. ಇದು 4 ಅಂಕವನ್ನು ಬರೀತಕ್ಕಂಥ ರೀತಿ. ಮುಗಿತಮ್ಮ ಪ್ರಶ್ನೆ ಇನ್ನೂ ಇದೆಯಾ? ಇಲ್ಲ ಮ್ಯಾಮ್, ಆಯ್ತು. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಸರ್, ಈಗ ಮಕ್ಕಳು ಕೇಳುವಂಥ ಸಾಮಾನ್ಯ ಪ್ರಶ್ನೆಗಳು ಎಷ್ಟು ಪೇಜ್ ಬರಿಬೇಕು ಅಂತ ಕೇಳ್ತಾರೆ. ಈ ಪೇಜ್ ಬರೆಯೋ ಅವಶ್ಯಕತೆ ಇದೆಯಾ ಅಥವಾ ಏನು ಕೇಳಿರ್ತಾರೆ ಅದಕ್ಕೆ ಅಪ್ರಾಪ್ರಿಯೇಟ್ ಆನ್ಸರ್ ಬರೆಯೋದು ಅವಶ್ಯಕತೆ ಇದೆಯಾ? ಈಗ ಮೇಡಮ್, ಪೇಜ್ ಅಂತಕ್ಕಂತಹದ್ದಲ್ಲಿ ನಿರ್ಧಾರ ಇಲ್ಲ. ಯಾಕೆಂತಂದ್ರೆ ಇಲಾಖೆಯವರು ಪ್ರಶ್ನೆ ಪತ್ರಿಕೆ ಮಾಡುವಾಗಲೇ ಇಷ್ಟು ಸಾಲುಗಳ ಉತ್ತರವನ್ನು ಕೊಡಿ ಅಂತ ಕೊಟ್ಟಿರ್ತಾರೆ. ಹಾಗಾಗಿ ಅದಕ್ಕಿಂತ ಹೆಚ್ಚಿನ ಒಂದು 5-6 ವಾಕ್ಯಗಳನ್ನ ಎಕ್ಸ್ಟ್ರಾ ನಾವು ಕೇಳ್ತೀವಿ ಅಷ್ಟೇ. ಆದ್ರೆ ಬರೆಯುವಾಗ ಮೇಡಮ್ ಉತ್ತರವನ್ನ ಹೇಗೆ ಬರೆದಿದ್ದಾರೆ ಅಂತಕ್ಕಂತಹದ್ದು, ಪ್ರಶ್ನೆಗೆ ಸಂಬಂಧಪಟ್ಟಂತಹ ಪೂರಕವಾದ ಉತ್ತರವನ್ನ ಅಲ್ಲಿ ಬರೆದಿದ್ರೆ ನಾವು ಕನಿಷ್ಠ ಈಗ ಒಂದು 3/4 ಪೇಜ್ ಅಂದ್ರೆ 15ರಿಂದ 16 ವಾಕ್ಯಗಳು ಬೇಕಾಗತ್ತೆ ಮೇಡಮ್. ಅಷ್ಟಾದ್ರು ಬರೆದಿರಬೇಕು. ಕೆಲವರು ಈಗ ವಿಜ್ಞಾನದ ವಿದ್ಯಾರ್ಥಿಗಳಿರ್ಬೋದು, ಅಥವಾ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿ ಇರ್ಬೋದು, ಅಥವಾ ಕಲಾ ವಿಭಾಗದ ವಿದ್ಯಾರ್ಥಿ ಇರ್ಬೋದು. ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಮೇಡಮ್, ಕೆಲವು ಅಷ್ಟೇ ಪಾಯಿಂಟ್ ರೂಪದಲ್ಲಿ ಬರ್ಬಿಡ್ತಾರೆ. ಈಗ ಒಂದು ಪ್ರಶ್ನೆಗೆ ಇಲ್ಲ, ಈಗ ಉದಾಹರಣೆಗೆ ಸಿಂಹಬಲದ ಕೋತಿಗಳು ಹಾಡು ಹಕ್ಕಿ ಇದೆಯಲ್ಲ ಮೇಡಮ್, ಅದರದ್ದು ಈಗ ಸಿಂಹಬಲದ ಕೋತಿಗಳದ್ದು 3 ಸಾಲು, ಹಾಡು ಹಕ್ಕಿಗಳದ್ದು 3 ಸಾಲು ಬರ್ಬಿಡ್ತಾರೆ. ಅದು ಆ ಪ್ರಶ್ನೆಗೆ ಉತ್ತರ ಅದು ಪೂರ್ತಿ ಅಂತ ಅನಿಸಲ್ಲ. ಯಾಕೆ ಅಂತಂತಂದ್ರೆ
ನಾವು ಈ ಉದ್ದಿಷ್ಟಗಳು ಅಂತ ಹೇಳ್ತೀವಿ ನೋಡಿ. ವಿದ್ಯಾರ್ಥಿಗಳ ಜ್ಞಾನವನ್ನ ಸಾಮರ್ಥ್ಯವನ್ನು ಅಳಲಿಕ್ಕೆ ನಾವು ಜ್ಞಾನ, ಗ್ರಹಿಕೆ, ಅಭಿವ್ಯಕ್ತಿ, ಪ್ರಶಂಸೆ ಅಂತ ಹೇಳ್ತೇವಲ್ಲ, ಈ 4 ಅಂಕದ ಪ್ರಶ್ನೆ ಅದು ಅಭಿವ್ಯಕ್ತಿಯನ್ನ, ವಿದ್ಯಾರ್ಥಿಯಲ್ಲಿರ್ತಕ್ಕಂತಹ ಅಭಿವ್ಯಕ್ತಿ ಅಥವಾ ಅವನ ಪ್ರಶಂಸೆಯನ್ನು ಹೇಗೆ ಮಾಡ್ತಾನೆ, ವಿಷಯವನ್ನು ಹೇಗೆ ಅರ್ಥ ಮಾಡ್ಕೊಂಡಿದ್ದಾನೆ, ಅವನು ಹೇಗೆ ಪ್ರಸ್ತುತಪಡಿಸ್ತಾನೆ ಅಂತಕ್ಕಂತಹದನ್ನ ನಾವು ಗಮನಿಸೋದ್ರಿಂದ ವಿದ್ಯಾರ್ಥಿ ಅವೆಲ್ಲ ಬರೀಬೇಕಲ್ಲಿ ಮೇಡಮ್. ಅವು ಹೇಳಿದಾಗ ಮಾತ್ರ ಅದಕ್ಕೆ ಉತ್ತರ ಸೂಕ್ತ ಆಗ್ತದೆ. ಬರೀ ಆ ಉತ್ತರಕ್ಕೆ ಅಷ್ಟೇ ಪದ ಅದು ಸರಿ ಅಂತ ಅನ್ಸೋದಿಲ್ಲ. ಈ ವಿದ್ಯಾರ್ಥಿದೆಲ್ಲ ಗಮನ ಇಟ್ಕೊಂಡು ಪಠ್ಯದ ಆಶಯವನ್ನ, ಉತ್ತರಕ್ಕೆ ಬೇಕಾಗ್ತಕ್ಕಂತಹ ಅಂಶ ಪಾಯಿಂಟ್ಗಳನ್ನ, ಮತ್ತೆ ತಾನು ಏನು ಅರ್ಥ ಮಾಡ್ಕೊಂಡಿನಂತಕ್ಕಂತಹ ತನ್ನ ಒಂದು ಸೃಜನಶೀಲತೆಯನ್ನ, ತನ್ನ ಒಂದು ಹೊರಹಾಕ್ತಕ್ಕಂತಹ ಶೈಲಿಯನ್ನ ನಾವು ಗಮನಿಸ್ತೀವಿ. ಇಷ್ಟಂಶಗಳಿದ್ರೆ ಸಾಕಾಗತ್ತೆ ಮೇಡಮ್. ಅಲ್ಲಿ ಪುಟಗಳು ಬೇಕು ಅಂತ ಇಲ್ಲ, ಆದ್ರೆ ಕನಿಷ್ಠ 15-20 ಸಾಲ ಅಂತೂ ಬರೀಬೇಕಾಗತ್ತೆ ಮೇಡಮ್. ಇಷ್ಟಾದ್ರೂ ಬರೀಬೇಕು. 1-1.5 ಪವಿತ್ರವನ್ನು ನಾವು ಬಯಸ್ತೀವಿ, ಆದ್ರೆ ಅಷ್ಟಿಲ್ಲ ಅಂದ್ರೂ ಒಂದು 15-20 ಸಾಲ ಒಳಗಡೆ ಈ ಪಾಯಿಂಟ್ಗಳಿತ್ತು ಅಂದ್ರೆ ನಾವು ಪೂರ್ತಿ ಅಂಕಗಳನ್ನು ವಿದ್ಯಾರ್ಥಿ ಕೊಡ್ತೀವಿ. ಈಗ ಒಂದು ಜಾಹೀರಾತನ್ನ ಕೇಳಿಬಿಟ್ಟು ಮತ್ತೆ ಮಾತಾಡೋಣ. ಆಗಲಿ ಮೇಡಮ್. ಸರ್ ಮಾತಾಡೋಣ. ಈಗ ಮೇಡಮ್ ನೀಲನಕ್ಷೆ ನೋಡ್ತಿದ್ದೀವಿ ಮೇಡಮ್. ಅದರಲ್ಲಿ ಪದ್ಯ ಭಾಗದಲ್ಲಿ ಮುಂಬೈ ಜಾತಕಂತಹ 8ನೇ ಪದ್ಯ ಮೇಡಮ್. ಇದು 3 ಗಂಟೆಗಳ ಬೋಧನೆ ಮಾಡ್ತಕ್ಕಂತಹದ್ದು. ಇದರಲ್ಲಿ 4 ಅಂಕಗಳಿಗೆ ನಿಗದಿಯಾಗಿದೆ. ಆದರೆ ಇಲ್ಲಿ ಬರ್ತಕ್ಕಂಥ ಪ್ರಶ್ನೆ 4 ಅಂಕದ ಒಂದು ಪ್ರಶ್ನೆ ಮಾತ್ರ ಬರುತ್ತೆ ಮೇಡಮ್. ಅದನ್ನ ವಿದ್ಯಾರ್ಥಿಗಳು ಗಮನಿಸಬೇಕು. ಈಗ 9ನೇ ಪದ್ಯ ಭಾಗ ಶಿಲುಬೆ ಏರಿದ್ದಾನೆ ಅಂತಕ್ಕಂತಹದ್ದು. ಇಲ್ಲಿ 3 ಗಂಟೆಗಳ ಬೋಧನೆಗೆ ನಿಗದಿಯಾಗಿದೆ. 3 ಅಂಕಗಳು ಬರ್ತಕ್ಕಂತಹದ್ದು. ಇಲ್ಲಿ 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ ಬರ್ತಕ್ಕಂತಹದ್ದು. 3 ಮತ್ತು 4 ಅಂಕದ ಪ್ರಶ್ನೆಗಳನ್ನು ನೋಡ್ತಕ್ಕಂಥ ಅವಶ್ಯಕತೆಗಳಿರೋದಿಲ್ಲ. ಈಗ 1 ಹೂವನ್ನು ಹೆಚ್ಚಿಗೆ ಇಡುತ್ತೀನಿ ಅಂತಕ್ಕಂಥ ಪದ್ಯ ಭಾಗದಲ್ಲಿ 3 ಗಂಟೆಗೆ ಬೋಧನೆ ಮಾಡಲಿಕ್ಕೆ ಅವಕಾಶ ಇರತಕ್ಕಂತಹದ್ದು. ಅಲ್ಲಿ 3 ಅಂಕಗಳ ನಿಗದಿಯಾಗಿರುತ್ತೆ. ಬರ್ತಕ್ಕಂತಹ ಪ್ರಶ್ನೆ ಇಲ್ಲಿ 3 ಅಂಕದ ಒಂದು ಪ್ರಶ್ನೆಯನ್ನು ಮಾತ್ರ ಈ ಪದ್ಯ ಭಾಗದಲ್ಲಿ ಕೇಳ್ತಾರೆ. ಹಾಗಾಗಿ 3 ಅಂಕದ ಒಂದು ಪ್ರಶ್ನೆಗೆ ಹೆಚ್ಚು ಒತ್ತನ್ನಲ್ಲಿ ವಿದ್ಯಾರ್ಥಿಗಳು ಕೊಡಬೇಕಾಗತ್ತೆ. ಅತ್ತಿ, ಚಿತ್ತ, ಮತ್ತು ಎನ್ನುವಂತಹ ಪದ್ಯ ಭಾಗದಲ್ಲಿ 2 ಅಂಕಗಳಿಗೆ 2 ಗಂಟೆಗಳ ಬೋಧನೆ ಮಾಡ್ತಕ್ಕಂತಹದ್ದು. ಇಲ್ಲಿ 1 ಅಂಕ ನಿಗದಿಯಾಗಿದೆ. ಇಲ್ಲಿ ಬರ್ತಕ್ಕಂತಹದ್ದು ಕೂಡ 1 ಅಂಕದ ಒಂದು ಪ್ರಶ್ನೆ ಮಾತ್ರ ಬರುತ್ತೆ. ಆ 1 ಅಂಕವನ್ನು ಬಿಟ್ಟು ಬೇರೆ ಪ್ರಶ್ನೆಗಳ ಕಡೆ ಗಮನವನ್ನು ಕೊಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಒಮ್ಮೆ ನಗುತ್ತೇವೆ ಎನ್ನುವಂತಹ ಪದ್ಯ ಭಾಗದಲ್ಲಿ 2 ಗಂಟೆಗಳು ಬೋಧನೆ ಮಾಡ್ತಕ್ಕಂತಹದ್ದು. ಇಲ್ಲಿ 1 ಅಂಕ ಮಾತ್ರ ನಿಗದಿಯಾಗಿದೆ. ಹಾಗಾಗಿ 1 ಅಂಕದ ಪ್ರಶ್ನೆ ಮಾತ್ರ ಬರುತ್ತೆ. ಇಲ್ಲಿ ವಿದ್ಯಾರ್ಥಿಗಳು ಗಮನಿಸಬೇಕಾಗಿದೆ ಮೇಡಮ್, ಒಂದು ಸ್ವಲ್ಪ ಸೂಕ್ಷ್ಮ ಗಮನಿಸಬೇಕಾಗತ್ತೆ. ಯಾಕೆಂದ್ರೆ ಕೊನೆಯ ಪದ್ಯಗಳಲ್ಲಿ ಸಾಮಾನ್ಯವಾಗಿ ಈ ಬಹುವಾಕ್ಯಕ್ಕಿಂತ ಹೆಚ್ಚಾಗಿ ಹೊಂದಿಸಿ ಬರೀ ಅಂತಕ್ಕಂತಹ ವಾಕ್ಯ ಕೇಳ್ತಾರೆ. ಹಾಗಾಗಿ ಅದಕ್ಕೂ ನೋಡ್ಕೋಬೇಕು, ಅವರು ಹೊಂದಿಸಿ ಬರೀದಕ್ಕೂ ನೋಡ್ಕೋಬೇಕಾಗತ್ತೆ. ಒಂದು ಕರೆ ಇದೆ ಸರ್, ಮಾತಾಡೋಣ. ನಮಸ್ತೆ. ನಮಸ್ಕಾರ. ನಮಸ್ಕಾರ. ಹಾ, ತಮ್ಮ ಹೆಸರು ಹೇಳಿ, ಪ್ರಶ್ನೆ ಕೇಳಿ. ಹೆಸರು ಅರ್ಜುನ್ ಅಂತ. ಯಾವ ಊರಿಂದ ಅರ್ಜುನ್ ಅವರು? ಹಾಲೂರು. ಹಾ, ಪ್ರಶ್ನೆ ಕೇಳಿ. ಹೇಳಿ. ಅನಾರೋಗ್ಯದಿಂದ ಸುಮಾರು ದಿವಸ ಕಾಲೇಜಿಗೆ ಬರಲಿಲ್ಲ. ಅದರಿಂದ ಇಂಪಾರ್ಟೆಂಟ್ ಆಗಿ ಏನ್ ಓದ್ಬೇಕು ಅಂತ. ಈಗ ಇಂಪಾರ್ಟೆಂಟ್ ಎಷ್ಟು ಅಂಕಗಳು ಬರಬೇಕು ಅರ್ಜುನ್ ಅವ್ರಿಗೆ? 60-70. 60-70 ಹೇಳ್ತಾರೆ. ಈಗ ನಾವು ನೀಲನಕ್ಷೆ ಏನ್ ಹೇಳ್ತಾ ಇದೀವೋ ಆ ಭಾಗಗಳನ್ನು ನೀವು ಗಮನಿಸಬೇಕಾಗತ್ತೆ. ಯಾಕೆಂದ್ರೆ ಅಲ್ಲಿ ಯಾವ ಪ್ರಶ್ನೆಗಳನ್ನ ಕೇಳಬೇಕು ಅಂತ ಅನ್ಕೊಂಡಿದಾರೋ ಆ ಪ್ರಶ್ನೆಗಳನ್ನ ಅಷ್ಟೇ ಕೇಳಿರ್ತಾರೆ. ಈಗ ನೀವು ಬೇರೆ ಅಧ್ಯಾಯಗಳನ್ನ, ಬೇರೆ ಗದ್ಯ ಆಗಲಿ ದೀರ್ಘ ಗದ್ಯ ಆಗಲಿ ಅಲ್ಲಿ ಗಮನಿಸದೆ ನೀಲನಕ್ಷೆಯನ್ನು ಇಟ್ಕೊಳ್ಳಿ. ನೀವು ಇಟ್ಕೊಂಡು ಅಲ್ಲಿ ನೀವೇನು ಮಾಡಬೇಕಾಗತ್ತೆ ಅಂತಂತಂದ್ರೆ, ಉದಾಹರಣೆಗೆ 1ನೇ ಪದ್ಯ ಭಾಗ ನೋಡಿ. ಇಲ್ಲಿ ಕಳೆದ ಸಲಿದಾಮ್ ತಿಳಿಯುವಂತೆ ಅಂತಕ್ಕಂತಹ ಪದ್ಯಕ್ಕೆ 7 ಅಂಕ ನಿಗದಿಯಾಗಿದೆ. ಹಾಗೇನೆ ಇನ್ನು ಹುಟ್ಟದೇ ಇರಲಿ ನಾರಿರೆನ್ನೋನು ಅಂತಕ್ಕಂಥ ಪದ್ಯ ಭಾಗಕ್ಕೆ 7 ಅಂಕ ನಿಗದಿಯಾಗಿದೆ. ಹಾಗೇನೆ ಪಗೆಯಂ ಬಾಲಕನೆಂಬರೆ ಅಂತಕ್ಕಂತಹ ಪದ್ಯದಲ್ಲಿ 4 ಅಂಕಕ್ಕೆ ನಿಗದಿಯಾಗಿದೆ. ಇಲ್ಲಿ 7, 14, 18 ಅಂಕಗಳು ಇಲ್ಲೇ ಬರ್ತಕ್ಕಂತಹದ್ದು. ಮತ್ತೆ ಪಾಠ ಭಾಗದಲ್ಲಿ ಮುಟ್ಟಿಸಿಕೊಂಡವನು ಅಂತಕ್ಕಂತಹ ಅಧ್ಯಾಯದಲ್ಲಿ 6 ಅಂಕಗಳಿಗೆ ಪ್ರಶ್ನೆ ಬರ್ತದೆ. ಇನ್ನು ದಣಿಗಳ ಬೆಳ್ಳೋಟ ಅಂತಕ್ಕಂತಹ ಭಾಗದಲ್ಲಿ 5 ಅಂಕ ಪ್ರಶ್ನೆ ಬರ್ತದೆ. ಆಯ್ಕೆ ಇದು ನಮ್ಮ ಕೈಲಿ ಅಂತಕ್ಕಂಥ 4 ಅಂಕದ ಪ್ರಶ್ನೆ ಬರ್ತದೆ. ಇಲ್ಲಿ ಹೆಚ್ಚು ಅಂಕಗಳಿಗೆ ಅವ ನಿಗದಿ ಮಾಡಿರ್ತಕ್ಕಂಥ ಕಾರಣ ನೀವು ಹೆಚ್ಚು ಅಂಕಗಳಲ್ಲಿ 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ, 4 ಅಂಕದ ಪ್ರಶ್ನೆ, 3 ಅಂಕದ ಪ್ರಶ್ನೆ ಎಲ್ಲವೂ ಕೂಡ ಅಷ್ಟರಲ್ಲೇ ಕವರ್ ಆಗುತ್ತೆ. ನೀವು ಆ ಅಧ್ಯಾಯಗಳನ್ನು ಬಿಡದೆ ಓದಬೇಕು. ಈಗ 1 ಅಂಕ 2 ಅಂಕ ಅಥವಾ ಕೆಲವು ಅಧ್ಯಾಯಗಳಲ್ಲಿ 1 ಅಂಕ ಇದೆ, ಕೆಲವು ಅಧ್ಯಾಯಗಳಲ್ಲಿ 2 ಅಂಕ ಇದೆ ಅಂತ ಬಿಟ್ಬಿಡಿ. ನೀವು ಹೆಚ್ಚು ಅಂಕಗಳನ್ನು ಕೊಡ್ತಕ್ಕಂಥ ಅಧ್ಯಾಯಗಳು ಓದ್ಕೊಂಡ್ರೆ ಆ ಅಧ್ಯಾಯಗಳನ್ನ ಓದ್ಕೊಳ್ಳೋದ್ರಿಂದ ನಿಮಗೆ ಏನು ಲಾಭ ಅಂತಂತಂದರೆ 1 ಅಂಕದ ಪ್ರಶ್ನೆಗೂ ನೀವು ಬರೀಬೋದು.
2 ಅಂಕದ ಪ್ರಶ್ನೆಗೂ ಉತ್ತರ ಬರಿಬೋದು, 4 ಅಂಕದ ಪ್ರಶ್ನೆಗೂ ಉತ್ತರ ಬರಿಬೋದು. ಈಗ ಉದಾಹರಣೆಗೆ ಮುಟ್ಟಿಸಿಕೊಂಡವನು ಅಂತಕ್ಕಂತಹ ಒಂದು ಪಾಠದಲ್ಲಿ ಪಾಠವನ್ನು ಬರೆದಂತಹ ಲೇಖಕರ ಬಗ್ಗೆ ನಿಮ್ಗೆ ಗೊತ್ತಿದ್ದರೆ, ಪಾಠದ ಹೆಸರು ಗೊತ್ತಿದ್ದರೆ, ನೀವು ಸಂದರ್ಭಕ್ಕೆ ಅಷ್ಟೇ ಬರೆದ್ರೆ ನಿಮಗೆ 2 ಅಂಕ ಸಿಗುತ್ತೆ. ಈಗ ಅಲ್ಲಿ 2 ಅಂಕದನ್ನು ಕಲ್ತಿರ್ತಕ್ಕಂತಹ ಉತ್ತರವನ್ನೇ 4 ಅಂಕ ಬರೆದ್ರು ಕೂಡ ಕನಿಷ್ಠ 4 ಅಂಕ ಕೊಡಲ್ಲ, ನಿಮ್ಗೆ 2 ಅಂಕ ಸಿಗುತ್ತೆ. ಹಾಗಾಗಿ ನೀವು ಅಲ್ಲಿ ಇಡೀ ಪಾಠ ಓದಿದಾಗ ಉದಾಹರಣೆಗೆ ಈಗ ಡಾಕ್ಟರ್ ತಿಮ್ಮಪ್ಪ ಯಾವ ವೈದ್ಯರನ್ನ ಕಾಣಲಿಕ್ಕೆ ಹೇಳ್ತಾರೆ ಅಂತ ಹೇಳಿದಾಗ ಅಲ್ಲಿ ಡಾಕ್ಟರ್ ಚಂದ್ರಪ್ಪನನ್ನ ಕಾಣಲಿಕ್ಕೆ ಅಂತ ಇದೆ. ನೀವು ಚಂದ್ರಪ್ಪ ಅಂತಕ್ಕಂಥ ವಿಚಾರ ನಿಮ್ಗೆ ಗೊತ್ತಿದ್ದ ಬರೆದ್ರೆ ಅಲ್ಲಿ 1 ಅಂಕ ನಿಮಗೆ ಖಾಲಿ ಬಿಟ್ಟಿದಾಗ ಬರೆದಾಗ ಅದು ಅಂಕ ಸಿಗುತ್ತೆ. ಹಾಗಾಗಿ ನೀವು ಸುಲಭವಾಗಿ ಅಂಕಗಳನ್ನು ತೆಗೆದುಕೊಳ್ಳಲಿಕ್ಕೆ ಹೆಚ್ಚು ಅಂಕಗಳನ್ನು ನಿಗದಿ ಮಾಡಿರ್ತಕ್ಕಂತಹ ಅಧ್ಯಾಯಗಳನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿರ್ತಕ್ಕಂತಹ ಯಾವ ಪ್ರಶ್ನೆಗಳನ್ನ ಕೇಳ್ತೀವಿ ಅಂತ ಹೇಳಿ ಬ್ಲೂ ಪ್ರಿಂಟ್ ಇದೆಯೋ ಅದಕ್ಕೆ ತಯಾರಾದರೆ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಹೆಚ್ಚು ಅಂಕನ ಪಡ್ಕೋಬೋದು. ಓಕೆ ಸರ್. ಧನ್ಯವಾದಗಳು ಅರ್ಜುನ್ ಅವ್ರಿಗೆ. ಸರ್, ಈಗ ಮೇಡಮ್ ಗದ್ಯ ಭಾಗದಲ್ಲಿ ಮೇಡಮ್ 34 ಅವಧಿಗಳು 32 ಅಂಕಗಳಿಗೆ ನಿಗದಿ ಆಗಿರ್ತಕ್ಕಂತಹದ್ದು. ಮೊದಲನೇ ಪಾಠ ಮುಟ್ಟಿಸಿಕೊಂಡವನು ಅಂತಕ್ಕಂತಹದ್ದು ಮೇಡಮ್. ಇಲ್ಲಿ 5 ಗಂಟೆಗಳ ಬೋಧನೆಗೆ 6 ಅಂಕ ನಿಗದಿಯಾಗಿದೆ. ಇದು ಬಹಳ ಮುಖ್ಯವಾದ ಗದ್ಯವಾಗಿರುತ್ತೆ, ಯಾಕೆಂದ್ರೆ ಹೆಚ್ಚು ಅಂಕಗಳು ನಿಗದಿಯಾಗಿರೋ ಕಾರಣ ವಿದ್ಯಾರ್ಥಿ ಓದಲೇಬೇಕಾಗತ್ತೆ ಮೇಡಮ್. 1 ಅಂಕದ ಪ್ರಶ್ನೆ 1 ಬರುತ್ತೆ, 2 ಅಂಕದ ಪ್ರಶ್ನೆ 1 ಬರುತ್ತೆ, 3 ಅಂಕದ ಪ್ರಶ್ನೆ 1 ಬರುತ್ತೆ. ಹಾಗಾಗಿ 4 ಅಂಕದ ಪ್ರಶ್ನೆಯಲ್ಲಿ ಬರೋದಿಲ್ಲ, ವಿದ್ಯಾರ್ಥಿ ಅದನ್ನು ನೋಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ ಮೇಡಮ್. ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಅಂತಕ್ಕಂತಹ ಪಾಠದಲ್ಲಿ 4 ಗಂಟೆಗಳ ಬೋಧನೆಗೆ 4 ಅಂಕಗಳು ನಿಗದಿಯಾಗಿದೆ. ಇಲ್ಲಿ 4 ಅಂಕದ ಒಂದೇ ಪ್ರಶ್ನೆ ಬರ್ತಕ್ಕಂತಹದ್ದು. ಇನ್ನು 1 ಅಂಕ 2 ಅಂಕ 3 ಅಂಕ ಬರೋದಿಲ್ಲ, ಅವನು ಓದ್ತಕ್ಕಂಥ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ಇದು ನಿಗದಿತ ಬ್ಲೂ ಪ್ರಿಂಟ್. ಇಲ್ಲಿ 4 ಅಂಕದ ಪ್ರಶ್ನೆ ಬಿಟ್ಟು ಬೇರೆ ಅಂಕ ಕೇಳಕ್ಕೆ ಅವಕಾಶನೇ ಇಲ್ಲ. ಹಾಗಾಗಿ ವಿದ್ಯಾರ್ಥಿಗಳು 4 ಅಂಕದ ಒಂದೇ ಒಂದನ್ನು ಓದ್ಕೊಂಡ್ರೆ ಸಾಕಾಗತ್ತೆ ಮೇಡಮ್. ಆಯ್ಕೆ ಇದು ನಮ್ಮ ಕೈಯಲ್ಲಿ ಅಂತಕ್ಕಂತಹ ಗದ್ಯಕ್ಕೆ 5 ಗಂಟೆಗಳ ಬೋಧನೆಗೆ 4 ಅಂಕ ನಿಗದಿಯಾಗಿದೆ. ಇಲ್ಲಿ ಬರ್ತಕ್ಕಂತಹ ಪ್ರಶ್ನೆಗಳು 1 ಅಂಕದ ಪ್ರಶ್ನೆ 1 ಬರುತ್ತೆ, ಮತ್ತೆ 3 ಅಂಕದ ಪ್ರಶ್ನೆ 1 ಬರುತ್ತೆ. ಹಾಗಾಗಿ 2 ಅಂಕ ಮತ್ತು 4 ಅಂಕ ಬರೋದಿಲ್ಲ ಮೇಡಮ್. ಕನ್ನಡವನ್ನ ಕಟ್ಟುವ ಕೆಲಸ ಅಂತಕ್ಕಂತಹ ಗದ್ಯಕ್ಕೆ 4 ಗಂಟೆಗಳ ಬೋಧನೆಗೆ 3 ಅಂಕಗಳ ನಿಗದಿಯಾಗಿದೆ. ಇಲ್ಲಿ 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ ಬರ್ತಕ್ಕಂತಹದ್ದು. ಹಾಗೆ ದಣಿಗಳ ಬಿಳಿಯೋಟ ಅಂತಕ್ಕಂತಹ ಪಾಠ ಕೂಡ ಬಹಳ ಮುಖ್ಯವಾಗುತ್ತೆ, ಯಾಕೆಂದ್ರೆ ಇಲ್ಲಿ ಹೆಚ್ಚು ಅಂಕ ನಿಗದಿಯಾಗಿದೆ ಮೇಡಮ್. 5 ಗಂಟೆಗಳ ಬೋಧನೆಗೆ 5 ಅಂಕ ನಿಗದಿಯಾಗಿದೆ. ಇಲ್ಲಿ 1 ಅಂಕದ 1 ಪ್ರಶ್ನೆ ಮತ್ತೆ 4 ಅಂಕದ 1 ಪ್ರಶ್ನೆ ಬರ್ತದೆ. ಹಾಗಾಗಿ ವಿದ್ಯಾರ್ಥಿಗಳು ಗಮನಿಸಬೇಕು. ಆಮೇಲೆ ಇಲ್ಲಿ ಈ ದಣಿಗಳ ಬಿಳಿಯೋಟ ಅಂತಕ್ಕಂತಹ ಪಾಠ ಕೂಡ ವಿದ್ಯಾರ್ಥಿಗಳಿಗೆ 4 ಅಂಕಕ್ಕೆ ಉತ್ತರವನ್ನು ಕೂಡ ಸುಲಭವಾಗಿ ಬರತಕ್ಕಂತಹ ಸರಳವಾಗಿರ್ತಕ್ಕಂತಹ ಗದ್ಯ ಅದು. ಹಾಗಾಗಿ ವಿದ್ಯಾರ್ಥಿಗಳು ಇದು ಓದ್ಕೊಂಡ್ರೆ ಸರಳವಾಗಿ ಬರೀಬಹುದು ಮೇಡಮ್. ಅದನ್ನ ಬದುಕನ್ನ ಪ್ರೀತಿಸ ಸಂತ ಅಂತಕ್ಕಂತಹ ಗದ್ಯದಲ್ಲಿ 4 ಗಂಟೆಗಳ ಬೋಧನೆಗೆ 3 ಅಂಕಗಳ ನಿಗದಿಯಾಗಿದೆ. ಇಲ್ಲಿ 1 ಅಂಕದ ಪ್ರಶ್ನೆ 1 ಮತ್ತೆ 2 ಅಂಕದ ಪ್ರಶ್ನೆ 1 ಮಾತ್ರ ಬರ್ತಕ್ಕಂತಹದ್ದು. ಇನ್ನು 3 ಮತ್ತು 4 ಅಂಕ ಬರೋದಿಲ್ಲ ಅಲ್ಲಿ. ನೆಕ್ಸ್ಟ್ ತಿರುಳುಗನ್ನಡದ ಬೆಳ್ಳುಡಿ ಅಂತಕ್ಕಂತಹ ಪಾಠದಲ್ಲಿ 4 ಗಂಟೆಗಳ ಬೋಧನೆಗೆ 4 ಅಂಕ ನಿಗದಿಯಾಗಿದೆ. ಇಲ್ಲಿ 1 ಅಂಕದ 1 ಮತ್ತೆ 3 ಅಂಕದ 1 ಕೇಳ್ತಕ್ಕಂತಹದ್ದು. ಇಲ್ಲಿ 3 ಅಂಕ ಅಂತಂತಂದ್ರೆ ಸಂದರ್ಭ ಮಾತ್ರ ಮೇಡಮ್. ಸಂದರ್ಭವನ್ನು ಹೊರತುಪಡಿಸಿ 3 ಅಂಕಕ್ಕೆ ಬೇರೆ ಪ್ರಶ್ನೆ ಬರೋದಿಲ್ಲ. ವಿದ್ಯಾರ್ಥಿಗಳು 3 ಅಂಕ ಅಂತಂದಾಗ ಸಂದರ್ಭಗಳಿಗೆ ಅಷ್ಟೇ ಹೆಚ್ಚು ಒತ್ತನ್ನು ಕೊಡಬೇಕು. 4 ಅಂಕ ಅಂತಂದಾಗ ಅದು ವಿವರಣೆಯನ್ನು ಬಯಸ್ತಕ್ಕಂತಹ ಉತ್ತರಗಳಂತ ಗೊತ್ತಿರಬೇಕು. ಈ 2 ಅಂಕ ಅಂತಂದಾಗ ಅದು ಸಂಕ್ಷಿಪ್ತ ಉತ್ತರವನ್ನು ಬಯಸ್ತಕ್ಕಂತಹ ಪ್ರಶ್ನೆ ಅಂತ ಗೊತ್ತಿರಬೇಕು. ವಿದ್ಯಾರ್ಥಿಗಳಿಗೆ ಇದೊಂದು ಗೊತ್ತಿರಬೇಕು, ಯಾಕೆಂದ್ರೆ 2 ಅಂಕದ ಪ್ರಶ್ನೆಗಳಲ್ಲಿ ಸಾಮಾನ್ಯವಾಗಿ ವಿದ್ಯಾರ್ಥಿಗಳಲ್ಲಿ ಏನ್ ಸಂದೇಹ ಅಂತಂತಂದ್ರೆ ಅಲ್ಲಿ 4 ಪ್ರಶ್ನೆಗಳಿಗೆ 3ಕ್ಕೆ ಬರ್ರಿ ಅಂತ ಕೊಟ್ಟಿರ್ತಾರೆ ಮೇಡಮ್. ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಕೆಲವು 4 ಬರೀತಾರೆ, ಕೆಲವರು 3 ಅಷ್ಟೇ ಬರೀತಾರೆ. ಆದ್ರೆ ವಿದ್ಯಾರ್ಥಿಗಳು ಆಯ್ಕೆ ಮಾಡ್ಕೊಳ್ಳುವಾಗ 3 ಪ್ರಶ್ನೆಗಳಲ್ಲಿ ನಿಖರವಾದ ಉತ್ತರವನ್ನು ನನಗೆ ಯಾವ್ದು ಬರೆಯಕ್ ಗೊತ್ತು ಅಂತಕ್ಕಂತಹದ್ದನ್ನು ಆಯ್ಕೆ ಮಾಡ್ಕೊಂಡು ಬರೆದಾಗ ಪೂರ್ತಿ ಅಂಕ ಸಿಗುತ್ತೆ. ಈಗ ಉದಾಹರಣೆಗೆ ಕೃಷ್ಣೇಗೌಡನಲ್ಲಿ ಮೇಡಮ್, ದುರ್ಗಪ್ಪ ಏನನ್ನು ಕೇಳಿ ಪಡೆಯಲು ಬಂದಿರಬಹುದೆಂದು ಲೇಖಕರು ಯೋಚಿಸಿದರು ಅಂತಕ್ಕಂಥ ಪ್ರಶ್ನೆ ಇರುತ್ತೆ. ಅಲ್ಲಿ 4 ಪಾಯಿಂಟ್ ಬಹಳ ಸೂಕ್ತವಾದವು. ಒಂದು ಕಾಫಿ ಬೀಜ, ಏಲಕ್ಕಿ, ಇನಾಮು ಅಥವಾ ಚಂದ ವಸೂಲಿಗೂ ಬಂದಿರಬಹುದು. ಈ 4 ಪಾಯಿಂಟ್ ಕೇಳ್ತೀವಿ ನಾವು. 4 ಪಾಯಿಂಟ್ ಬಂದಿರಲೇಬೇಕಲ್ಲಿ, ಯಾಕೆಂದ್ರೆ ಕೀ ಆನ್ಸರ್ ಅಲ್ಲಿ ಈ 4 ಪಾಯಿಂಟ್ ಕೊಟ್ಟಿದ್ರೆ ಮಾತ್ರ 2 ಅಂಕ ಕೊಡಿ ಅಂತ ಕೊಟ್ಟಿರ್ತಾರೆ. ವಿದ್ಯಾರ್ಥಿ 2 ಪಾಯಿಂಟ್ ಬರೀತಾನೆ, ಇನ್ನು 2 ಪಾಯಿಂಟ್ ಬೇರೆ ಬರೀತಾನೆ ಅಲ್ಲಿ. ಈಗ ಅಲ್ಲಿ ಏಲಕ್ಕಿ ಬದಲು ಇನ್ಯಾವುದೋ ಒಂದು ಭತ್ತನೋ ರಾಗಿನೋ ಬರೀತಾನೆ. ಅದಕ್ಕೆಂದ್ರೆ 2 ಅಂಕದ ಪ್ರಶ್ನೆ ಏಕೆಂದ್ರೆ 2 ಅಂಕ ಸಂಕ್ಷಿಪ್ತವಾಗಿರ್ತಕ್ಕಂಥವು ನಿಖರವಾದ ಉತ್ತರವನ್ನೇ ಬಯಸ್ತಕ್ಕಂತಹದ್ದು. ಹಾಗಾಗಿ ವಿದ್ಯಾರ್ಥಿ ತನಗನಿಸಿದ ಉತ್ತರವನ್ನು ಬರಲಿಕ್ಕೆ ಇಲ್ಲಿ ಅವಕಾಶ ಇಲ್ಲ.
ಹಾಗಾಗಿ 4 ಪಾಯಿಂಟ್ ಬರೆದಾಗ 2 ಅಂಕ ಪೂರ್ತಿ ಸಿಗುತ್ತೆ, ಇಲ್ಲ ಅಂದ್ರೆ 1 ಅಂಕ ಸಿಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು 2 ಅಂಕದ ಪ್ರಶ್ನೆಗಳನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ನಾನು ಸೂಕ್ತವಾಗಿ ನಿಖರವಾಗಿ ಬರೆಯಬಲ್ಲೆ ಅಂತಕ್ಕಂತಹ ಪ್ರಶ್ನೆಗಳನ್ನ ಅರ್ಥ ಮಾಡ್ಕೊಂಡು ಉತ್ತರ ಬರೆದ್ರೆ ಅವ್ರಿಗೆ ಪೂರ್ತಿ ಅಂಕ ಸಿಗ್ತಕ್ಕಂತಹದ್ದು, ಅದು ಗಮನಿಸಬೇಕು ಮೇಡಮ್. ನೆಕ್ಸ್ಟ್ ಮೇಡಮ್, ಹಳ್ಳಿಯ ಚಹಾ ಹೋಟೆಲ್ಗಳು ಅಂತಕ್ಕಂತಹ ಒಂದು ಅಧ್ಯಾಯದಲ್ಲಿ 3 ಗಂಟೆಗಳ ಬೋಧನೆಗೆ 3 ಅಂಕಗಳಿಗೆ ನಿಗದಿಯಾಗಿರ್ತಕ್ಕಂತಹದ್ದು, 1 ಅಂಕದ ಪ್ರಶ್ನೆ 1, 2 ಅಂಕದ ಪ್ರಶ್ನೆ 1 ಬರ್ತಕ್ಕಂತಹದ್ದು. ಇನ್ನು 3 ಅಂಕ ಮತ್ತು 4 ಅಂಕ ಬರೋದಿಲ್ಲ ಮೇಡಮ್. ಇನ್ನು ದೀರ್ಘಗದ್ಯದಲ್ಲಿ 22 ಅವಧಿಗಳಿಗೆ 25 ಅಂಕಗಳು ನಿಗದಿಯಾಗಿದೆ ಮೇಡಮ್. ಇಲ್ಲಿ ಕೃಷ್ಣೇಗೌಡ ನಾಣ್ಯನಲ್ಲಿ ಅಲ್ಲಿ ಅಧ್ಯಾಯಗಳ ವಿಭಾಗವನ್ನ ಮಾಡ್ಕೊಂಡು ಅಂಕ ಹಂಚಿಕೆ ಆಗಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ಇಲ್ಲಿ ಒಟ್ಟು 22 ಅಂಕಗಳು ಅಂತ ಬಂದಾಗ 3 1 ಅಂಕದ ಪ್ರಶ್ನೆ ಇರುತ್ತೆ, 2 ಅಂಕದ್ದು 4 ಪ್ರಶ್ನೆ ಇರುತ್ತೆ, 3 ಅಂಕದ್ದು 2 ಇರುತ್ತೆ, 4 ಅಂಕದ್ದು 2 ಇರುತ್ತೆ ಮೇಡಮ್. ಹಾಗಾಗಿ ವಿದ್ಯಾರ್ಥಿಗಳಲ್ಲಿ ಕನಿಷ್ಠ ಅಂದ್ರೂ ಈ ಕೃಷ್ಣೇಗೌಡ ನಾಣ್ಯನಲ್ಲಿ 1 ಅಂಕದ ಪ್ರಶ್ನೆಗಳನ್ನ 10 ಪ್ರಶ್ನೆಗಳನ್ನ ಕಲ್ತ್ಕೊಂಡ್ರೆ ಮೇಡಮ್ ಕನಿಷ್ಠ ಅದರಲ್ಲಿ 3 ರಿಂದ 4 ಕ್ವಶನ್ಗಳು ರಿಪೀಟ್ ಆಗಿರ್ತದೆ. ಹಾಗೆ ಉತ್ತರ ಬರ್ದೇ ಬರಿಬಹುದು. 2 ಸರ್ ಒಂದು ಕಾಲ್ ಇದೆ. ನಮಸ್ತೆ. ನಮಸ್ತೆ. ಹಲೋ, ನಮಸ್ಕಾರ. ನಾವು ಆಲೂರು ಕಾಲೇಜಿಂದ. ಹಾ, ಪ್ರಶ್ನೆ ಕೇಳಿ. ಭಾಷಾಭ್ಯಾಸ ಎಷ್ಟು ಬರಬೇಕು, ಹೇಗೆ ಬರಬೇಕು? ನೋಡಿ, ಭಾಷಾಭ್ಯಾಸದಲ್ಲಿ ಒಟ್ಟು 6 ಪ್ರಶ್ನೆಗಳನ್ನ ಕೇಳ್ತಾರೆ. 6 ಪ್ರಶ್ನೆಗಳನ್ನ ಕೇಳ್ತಕ್ಕಂಥದ್ರಲ್ಲಿ 4 ಪ್ರಶ್ನೆಗೆ ಉತ್ತರ ಬರೀಬೇಕಾಗತ್ತೆ. ಅಲ್ಲಿ ಸಮಾನಾರ್ಥಕ ಪದಗಳನ್ನ ಕೇಳ್ತಾರೆ, ನಾನಾರ್ಥಕ ಪದಗಳನ್ನ ಕೇಳ್ತಾರೆ, ತತ್ಸಮ ತದ್ಭವಗಳನ್ನ ಕೇಳ್ತಾರೆ, ಗುಣವಾಚಕ ಪದಗಳನ್ನ ಕೇಳ್ತಾರೆ, ವಿಭಕ್ತಿ ಪ್ರತ್ಯಯಗಳನ್ನ ಕೇಳ್ತಾರೆ, ಮತ್ತು ಕ್ರಿಯಾಪದದ ಧಾತುವನ್ನು ಗುರುತಿಸಿ ಅಂತ ಕೇಳ್ತಾರೆ, ನಿಷೇಧಾರ್ಥಕ ರೂಪಗಳನ್ನು ಹೇಳಿ ಅಂತ ಹೇಳ್ತಾರೆ, ಹಾಗೆ ವಿಭಕ್ತಿ ಪ್ರತ್ಯಯಗಳನ್ನ ಕೇಳ್ತಾರೆ, ಕಾಲಸೂಚಕ ಪದಗಳನ್ನ ಕೇಳ್ತಾರೆ. ಇಷ್ಟು ವಿಭಾಗಗಳಲ್ಲಿ ಮತ್ತು ನುಡಿಗಟ್ಟುಗಳನ್ನ ಕೇಳ್ತಕ್ಕಂತಹದ್ದು, ಅನ್ಯ ದೇಶೀಯ ಪದಗಳನ್ನ ಕೇಳ್ತಕ್ಕಂತಹದ್ದು, ಇಷ್ಟು ಭಾಗಗಳಲ್ಲಿ 6 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಅದನ್ನ 4ಕ್ಕೆ ಬರೀಬೇಕು ವಿದ್ಯಾರ್ಥಿಗಳು. ಮೇಡಮ್ ಇಲ್ಲಿ ನೋಡಿ, ಸಮಾನಾರ್ಥಕ ನಾನಾರ್ಥಕ ಅಂತ ಬಂದಾಗ 1 ಕೇಳಬೇಕಾಗತ್ತೆ. ಹಾಗೇನೆ ಕ್ರಿಯಾ ಪದದ ಧಾತು, ಕಾಲಸೂಚಕ ಪದಗಳು, ನಿಷೇಧಾರ್ಥಕಗಳಲ್ಲಿ 1 ಕೇಳಬೇಕಾಗತ್ತೆ. ಇನ್ನು ಅನ್ಯ ದೇಶೀಯ ಪದಗಳು, ದ್ವಿರುಕ್ತಿಗಳಲ್ಲಿ 1 ಕೇಳಬೇಕಾಗತ್ತೆ. ಅವು ಒಂದೊಂದಕ್ಕೆ ಆಯ್ಕೆಗೆ ಅವಕಾಶ ಇದೆ. ಆದರೆ ಕಡ್ಡಾಯವಾಗಿ ಬರ್ತಕ್ಕಂತಹದ್ದು ಯಾವತ್ತಪ್ಪ ಅಂದ್ರೆ ತತ್ಸಮ ತದ್ಭವಗಳು ಕೇಳ್ತಾನೆ, ಗುಣವಾಚಕಗಳನ್ನ ಕೇಳ್ತಾನೆ, ವಿಭಕ್ತಿ ಪ್ರತ್ಯಯಗಳನ್ನ ಕೇಳ್ತಾನೆ, ಹಾಗೇನೆ ನುಡಿಗಟ್ಟುಗಳು ಇದ್ದೇ ಇರುತ್ತೆ, ಅನ್ಯ ದೇಶೀಯ ಪದ ಇದ್ದೇ ಇರುತ್ತೆ. ಇವಕ್ಕೆ ಆಯ್ಕೆಗೆ ಅವಕಾಶ ಇಲ್ಲ. ಈ ವಿದ್ಯಾರ್ಥಿಗಳು 5ನ್ನ ಕಲ್ತ್ಕೊಂಡ್ರೆ 4ಕ್ಕೆ ಸುಲಭವಾಗಿ ಉತ್ತರ ಬರೀಬಹುದು. ಹಾಗಾಗಿ ಭಾಷಾಭ್ಯಾಸದಲ್ಲಿ ಅಷ್ಟನ್ನ ಕಡ್ಡಾಯವಾಗಿ ಕೇಳ್ತಕ್ಕಂಥ ಪ್ರಶ್ನೆಗಳನ್ನ ನೀವು ಗಮನಿಸಲೇಬೇಕು, ಓದ್ಕೊಳ್ಳೇಬೇಕಾಗತ್ತೆ. ಇನ್ನು ಪ್ರಶ್ನೆಗಳು ಇದೆಯಾ? ಇಲ್ಲ, ಥ್ಯಾಂಕ್ ಯು. ಸರ್, ಈಗ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಭಾಳ ಮಕ್ಕಳು ಕೇಳ್ತಾರೆ. ನಮಗೆ ಕೊನೆಗೆ ಉತ್ತರ ಬರೆಯೋಕ್ಕೆ ಟೈಮ್ ಸಾಕಾಗಲ್ಲ ಅಂತ. ಹೇಗೆ ವಿಭಾಗ ಮಾಡ್ಕೋಬೇಕು ಒಂದೊಂದು ಇದಕ್ಕೂ? ಮೇಡಮ್, ಇದು ಒಳ್ಳೆ ಪ್ರಶ್ನೆ. ಇದು ವಿದ್ಯಾರ್ಥಿಗಳಲ್ಲಿ ಗೊಂದಲ ಇದೆ ಮೇಡಮ್. ಯಾಕೆಂತಂದ್ರೆ ನಾವು ಸಾಕಷ್ಟು ಹೇಳಿರ್ತೀವಿ ನಾವು. ಯಾಕೆಂತಂದ್ರೆ ಬಹು ಆಯ್ಕೆಯ ಪ್ರಶ್ನೆ 1 ಅಂಕ ಅಂತಂದಾಗ ಅಲ್ಲಿ ಹೆಚ್ಚು ಸಮಯ ಬೇಕಾಗಿಲ್ಲ. ಅಲ್ಲಿ ಅದಕ್ಕೆ ಒಂದೊಂದು ಪದಗಳಲ್ಲಿ ಉತ್ತರ ಬರಬೇಕಾಗಿರ್ತದೆ. ಅದನ್ನ ಅವರು ಬೇಗ ಬರ್ಬಿಡ್ಬೋದು. ಆದ್ರೆ 2 ಅಂಕ ಪ್ರಶ್ನೆ ಬಂದಾಗ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂತಂದ್ರೆ, ಇಲ್ಲಿ 2 ಅಂಕದ ಪ್ರಶ್ನೆಗೆ ನಾವು ಪ್ರಶ್ನೆ ಕೇಳ್ತಕ್ಕಂಥದ್ದೇ 2 ರಿಂದ 3 ಸಾಲಲ್ಲಿ ಮಾತ್ರ ಉತ್ತರಿಸಿ ಅಂತ. ಆ ಉತ್ತರವೂ ಅಷ್ಟೇ 2 ರಿಂದ 3 ಸಾಲ ಇದ್ದ ಸಾಕು. ಈ ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ ಅರ್ಧ ಪೇಜ್ ಉತ್ತರ ಬರೀತಾರೆ ಅದಕ್ಕೆ. ಆಗ ಸಮಯ ಅಲ್ಲಿ ಪೋಲಾಗುತ್ತೆ. ಅಲ್ಲಿ ಪೋಲಾದಾಗ ಅವ್ರಿಗೆ ವಿವರಣೆ ಬಯಸ್ತಕ್ಕಂತಹ ಪ್ರಶ್ನೆಗೆ ಉತ್ತರ ಬರೆಯ ಸಮಯ ಸಾಕಾಗೋದಿಲ್ಲ. ಪ್ರಬಂಧ ಬರೆಯೋದೇ ಇಲ್ಲ. ಕೆಲವರು ಪ್ರಬಂಧವನ್ನು ಬಿಟ್ಬಿಡ್ತಾರೆ, 4 ಅಂಕದ ಪ್ರಶ್ನೆ ಬಿಟ್ಬಿಡ್ತಾರೆ, ಕೆಲವು ಸಂದರ್ಭವನ್ನು ಬಿಡ್ತಾರೆ. ಹಾಗಾಗಿ ಪ್ರಶ್ನೆ ಪತ್ರಿಕೆಯಲ್ಲಿ ಎಷ್ಟು ಸಾಲಗಳಿಗೆ ಉತ್ತರವನ್ನ ಬರೀರಿ ಅಂತ ಹೇಳ್ತಾರೋ, ಈಗ 2 ಮತ್ತು 3 ಸಾಲಗಳನ್ನ ಬಿಟ್ಟು ಹೆಚ್ಚಿಗೆ ಬರೀಬಾರದು. ಸಂದರ್ಭ ಅಂದಾಗ ಅಷ್ಟೇ. ಈಗ ಕೆಲವು ಸಂದರ್ಭಗಳು ವಿವರಣೆಯನ್ನು ಜಾಸ್ತಿ ಬಯಸ್ತವೆ ಅಂತೇಳಿ ಒಂದು ಸಂದರ್ಭಕ್ಕೆ 1 ಪೇಜು 1.5 ಉತ್ತರ ಬರೀತಾರೆ ಮೇಡಮ್ ಅವರು. ಅದು ಅವಶ್ಯಕತೆಗಳಿಲ್ಲ. ಅಲ್ಲಿ 8 ರಿಂದ 10 ಸಾಲ ಸಾಕು. 10 ಸಾಲ ಅಷ್ಟೇ ಬರೆದ್ರೆ ಅವ್ರಿಗೆ ಇನ್ನು ಬೇರೆ ಪ್ರಶ್ನೆಗಳಿಗೆ ಬರೆಯ ಉತ್ತರವನ್ನ ಬರಲಿಕ್ಕೆ ಸಮಯ ಸಿಕ್ಕುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ನಾನು ಸಂದರ್ಭ ಅಂತಂತಂದ್ರೆ ಈಗ ಪದ್ಯದಲ್ಲಿ ಮೇಡಮ್ 2 ಬರೀಬೇಕಾಗತ್ತೆ, ಗದ್ಯದಲ್ಲಿ 1 ಬರೀಬೇಕಾಗತ್ತೆ, ದೀರ್ಘದಲ್ಲಿ 1 ಬರೀಬೇಕಾಗತ್ತೆ. ಇಷ್ಟಕ್ಕೆ ನಾನು ಎಲ್ಲಾ ಸಂದರ್ಭಗಳಿಗೂ 8 ರಿಂದ 10 ಸಾಲಿಗಿಂತ ಹೆಚ್ಚಾಗಿ ನಾನು ಬರೆಯಲ್ಲ ಅನ್ನೋದನ್ನ ಮೊದಲು ಅವನು ತಯಾರು ಮಾಡ್ಕೊಂಡು ಈ
ಸಿದ್ಧತಾ ಪರೀಕ್ಷೆಗಳಲ್ಲಿ ಮತ್ತೆ ಘಟಕ ಪರೀಕ್ಷೆಗಳಲ್ಲಿ ಅವನು ಬರೆದದ್ದು ಅಭ್ಯಾಸ ಮಾಡ್ಕೊಂಡು ಅವನು ಅದಕ್ಕೆ ರೆಡಿ ಆದ್ರೆ ಅವನು ವಾರ್ಷಿಕ ಪರೀಕ್ಷೆಗೆ ಸುಲಭವಾಗಿ ಬರೀಬಹುದು. ಹಾಗೆ 4 ಅಂಕದ ಅಷ್ಟೇನೆ. ನನಗೇನು ಹೇಳಿದ್ನು ಹಾಗೆ ಒಂದು ಪೀಠಿಕೆ, ವಿಷಯ ವಿವರಣೆ, ಉಪಸಂಹಾರ ಅನ್ನುವ ರೀತಿಯಲ್ಲಿ ಪ್ರಬಂಧವನ್ನು ಹೆಂಗೆ ಬರೀತೀವಿ ಹಾಗೆ 4 ಅಂಕದ ಪ್ರಶ್ನೆಗಳು ಕೂಡ ಅದೇ ತರದಲ್ಲಿ ಬರೀತಕ್ಕಂಥ ಅಭ್ಯಾಸ ಮಾಡ್ಕೊಂಡ್ರೆ ಅವನಿಗೆ ಗೊತ್ತಿರಬೇಕು ಈ ಪ್ರಶ್ನೆಗೆ ನಾನು 1 ಪೇಜ್ ಉತ್ತರವನ್ನ ಬರೀಬಲ್ಲೆ, ಬರೀ ಗೊತ್ತಿದೆ ಅಂತಕ್ಕಂಥದ್ದನ್ನ ಅವನಿಗೆ ಏನು ನನಗೆ ಸೂಕ್ತವಾಗಿರ್ತಕ್ಕಂತಹ ಅಂಶಗಳನ್ನ ಮತ್ತೆ ಪಾಯಿಂಟ್ಗಳನ್ನ ಈ ಪ್ರಶ್ನೆ ತರಬೇಕು ಅನ್ನೋದು ಗಮನ ಇಟ್ಕೊಂಡು 1 ಪೇಜನ್ನ ಮೀರಂಗ್ ಬರೀಬಾರದು ಅಥವಾ 1.5 ಪೇಜ್ ಮೀರಬಾರ್ದು. ಈಗ ದಣಿಗಳ ಬೀಳೋಟ ಅಂತಕ್ಕಂತಹದ್ದು ಅಥವಾ ಮುಟ್ಟಿಸಿಕೊಂಡನ ಪಾಠದಲ್ಲಿ ಯಾವುದೋ ಒಂದು ಕತೆ ಸಿಕ್ತು ಅಂತ ಹೇಳ್ಬಿಟ್ಟು ಅವನೇನ್ ಮಾಡ್ತಾನೆ ಅಂದ್ರೆ 1 ಪ್ರಶ್ನೆಗೆ 2 ರಿಂದ 3 ಪುಟ ಬರ್ಬಿಡೋದು. ಆಗ ಇನ್ನೊಂದು ಪ್ರಶ್ನೆ ಬಿಟ್ಬಿಡ್ತಾನೆ ಮೇಡಮ್. ಅದಾಗಬಾರದು, ಕೊನೆಗೆ ಟೈಮ್ ಸಾಲ ಅಂತ ಹೇಳಿ ಅದು ದೂರ್ತಕ್ಕಂತಹದ್ದು. ಹಾಗಾಗಿ ವಿದ್ಯಾರ್ಥಿಗಳು ಯಾವ ಪ್ರಶ್ನೆಗೆ ಎಷ್ಟು ಉತ್ತರವನ್ನ ಬರೀಬೇಕು ಅನ್ನೋದನ್ನ ನಿಗದಿ ಮಾಡ್ಕೊಂಡು ಪ್ರಶ್ನೆ ಪತ್ರಿಕೆಗಳನ್ನ ಪುನರಾವರ್ತನೆ ಮಾಡ್ಕೊಂಡು ಮೊದಲೇ ಪರೀಕ್ಷೆಗಳಲ್ಲಿ ತಯಾರು ಮಾಡ್ಕೊಂಡ್ರೆ ವಾರ್ಷಿಕ ಪರೀಕ್ಷೆಯಲ್ಲಿ ಅವರು ಸರಿಯಾದ ಸಮಯಕ್ಕೆ ಉತ್ತರಗಳನ್ನು ಬರೆದು ಇನ್ನೂ ಹೆಚ್ಚಿಗೆ ಕೇಳಿರ್ತಕ್ಕಂತಹ ಪ್ರಶ್ನೆಗಳನ್ನು ಕೂಡ ಬರಲಿಕ್ಕೆ ಅವರಿಗೆ ಸಮಯ ಆಗತ್ತೆ ಮೇಡಮ್. ಒಂದು ಕರೆ ಇದೆ, ನೋಡೋಣ. ನಮಸ್ಕಾರ. ನಮಸ್ತೆ. ನಮಸ್ತೆ ಮೇಡಮ್, ನನ್ನ ಹೆಸರು ನಿರ್ಮಲಾ ಅಂತ. ಪ್ರಶ್ನೆ ಕೇಳಿ ನಿರ್ಮಲಾ. ನಾವು 4 ಮಾರ್ಕ್ಸ್ಗೆ ಹೇಗ್ ಬರೆಯೋದು ಅಂತ ಕೇಳಬೇಕಿತ್ತು. 4 ಮಾರ್ಕ್ಸ್ಗೆ ಹೇಗ್ ಬರೆಯೋದು? ಈಗಾಗಲೇ ಹೇಳಿದೆ ನಾನು, ಗಾನವಿ ಅಂತ ಕೇಳಿದ್ರು. ಆದ್ರೂ ನಿಮ್ಗೆ ಯಾವ ಸಂದೇಹ ಇದೆ? ಪದ್ಯನ ಅಥವಾ ದೀರ್ಘದ್ಯನ ಅಥವಾ ಪಾಠಭಾಗನ? ಪದ್ಯದಲ್ಲಿ ಅಲ್ವಾ? ಹೇಳ್ತೀನಿ, ಗಮನಿಸಿ. ಈಗ ನೋಡಿ, ಉದಾಹರಣೆಗೆ ಗಮನಿಸಿ. ಇಲ್ಲಿ ರಾವಣನು ಬಹುರೂಪಿಣಿ ವಿದ್ಯೆಯನ್ನ ಒಲಿಸಿಕೊಂಡ ಸಂದರ್ಭವನ್ನ ವಿವರವಾಗಿ ಬರೆಯಿರಿ ಅಂತ ಇದೆ. ಇಲ್ಲಿ ನೋಡಿ, ಈ ಪ್ರಶ್ನೆ ನಿಮ್ಗೇನು ಮಾಡುತ್ತೆ? ಗೊಂದಲ ಉಂಟು ಮಾಡುತ್ತೆ. ಯಾಕೆಂತಂದ್ರೆ ಮೊದಲ ಪದ್ಯಕ್ಕಷ್ಟೇ ಸಂಬಂಧಪಟ್ಟ ಹಾಗೆ ಈ ಪ್ರಶ್ನೆ ಇದೆ. ಇನ್ನು ಮುಂದಕ್ಕೀಗ ಆ ರಾವಣ ಮತ್ತು ಸೀತೆಯ ಸಂಭಾಷಣೆಯನ್ನು ವಿವರಿಸಬೇಕೆ ಅಥವಾ ರಾವಣನ ಮನ ಪರಿವರ್ತನೆಯನ್ನು ವಿವರಿಸಬೇಕೆ ಅಥವಾ ಬಹುರೂಪಿಣಿ ವಿದ್ಯೆ ಅಷ್ಟೇ ಹೇಳಬೇಕೆ ಅಂತಕ್ಕಂತಹ ಸಂದೇಹಗಳು ಮೂಡ್ತಕ್ಕಂಥ ಸಹಜ. ಆದರೆ ಈ ಪ್ರಶ್ನೆಗೆ ಹೆಚ್ಚಿನ ಪೀಠಿಕೆಯನ್ನೇ ಬಯಸ್ತದೆ. ಯಾಕೆಂದರೆ ಆ ರಾವಣ ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಳ್ಳೋದಕ್ಕಿಂತ ಮುಂಚೆ ಅವನು ಏನು ಪೂರ್ವ ತಯಾರಿ ಮಾಡ್ಕೊಳ್ತಾನೆ, ಅದಕ್ಕಿಂತ ಮುಂಚೆ ಅದು ಬಹಳ ಮುಖ್ಯ. ಇಲ್ಲಿ ಕವಿ ಏನು ಹೇಳ್ತಾನೆ, ಕವಿ ಆಶಯ ಏನು, ಅದು ಬಹಳ ಮುಖ್ಯವಾದದ್ದು. ಈಗ ಆ ಸೀತೆಯನ್ನು ಅಪಹರಣವನ್ನು ಮಾಡಿಕೊಂಡು ಬರ್ತಕ್ಕಂತಹ ಉದ್ದೇಶ ಅಲ್ಲಿಂದ ಗೊತ್ತಾಗಬೇಕಾಗತ್ತವು. ಯಾವಾಗ ಸೀತೆಯನ್ನು ಅಪಹರಿಸ್ಕೊಬರ್ತಕ್ಕಂತಹದ್ದು, ಸೀತೆಯನ್ನು ಅಪಹರಿಸಿಕೊಂಡು ಬಂದು ಅಲ್ಲಿ ಪ್ರಮದವನದಲ್ಲಿ ಇಡ್ತಕ್ಕಂತಹದ್ದು, ಆ ಪ್ರಮದವನದಲ್ಲಿ ಆ ರಾಕ್ಷಸ ಕನ್ಯೆಯರ ಅವರೊಂದು ಸಂರಕ್ಷಣೆ ಇಡ್ತಕ್ಕಂತಹದ್ದು. ಆನಂತರ ಮನೆಗೆ ಬಂದಾಗ ಈ ಸೀತೆಯ ಬಗ್ಗೆ ಅವನು ಪರಿಶೀಲನೆ ಮಾಡಿದಾಗ ಆ ರಾಮ ಲಕ್ಷ್ಮಣರಿಗೆ ಸಂಬಂಧಪಟ್ಟವಳು ಅಂತ ಗೊತ್ತಾದಾಗ ರಾಮ ಲಕ್ಷ್ಮಣರು ಅವರು ಬಹಳ ಬಲಿಷ್ಠರು, ಯುದ್ಧದಲ್ಲಿ ಬಹಳ ಬಲಿಷ್ಠರು, ಅವ್ರನ್ನ ಎದುರಿಸ್ತಕ್ಕಂಥ ಸುಲಭ ಅಲ್ಲ. ಹಾಗಾಗಿ ನಾನು ಆ ರಾಮ ಲಕ್ಷ್ಮಣರನ್ನ ಯುದ್ಧದಲ್ಲಿ ನಾನು ಗೆಲ್ಲಬೇಕು ಅಂತಂತಂದರೆ ನನ್ನ ಸಾಮರ್ಥ್ಯಕ್ಕೆ ಇನ್ನೂ ಸಾಕಷ್ಟು ಪೂರಕವಾಗಿ ಮತ್ತೊಂದು ವಿದ್ಯೆಯನ್ನು ನಾನು ಪಡ್ಕೊಂಡಾಗ ನಾನು ಅವ್ರನ್ನ ಸುಲಭವಾಗಿ ಜಯಿಸಬಲ್ಲೆ ಅಂತ ಹೇಳಿ ಬಹುರೂಪಿಣಿ ವಿದ್ಯೆಯನ್ನು ಅವನು ಪಡ್ಕೋಬೇಕು ಅಂತ ಅನ್ಕೊಳ್ತಾನೆ. ಹಾಗಾಗಿ ಬಹುರೂಪಿಣಿ ವಿದ್ಯೆಯನ್ನು ಹೇಗೆ ಪಡ್ಕೊಂಡ, ನೆಕ್ಸ್ಟ್ ಬರ್ಬೇಕಿಲ್ಲ, ಅಲ್ಲಿಂದ ಮುಂದಕ್ಕೆ ವಿವರಿಸ್ಬೇಕು ಉತ್ತರನ. ಆಗ ಬಹುರೂಪಿಣಿ ಪಡ್ಕೊಳ್ತಕ್ಕಂಥದ್ದು ಹೇಗೆ? ಅವನು ಬಹುರೂಪಿಣಿಯನ್ನು, ಏಕೆಂದರೆ ನೋಡಿ, ವಿದ್ಯಾರ್ಥಿಗಳಿಗೆ ಇದೊಂದು ಪದ ಭಾಳ ಸೂಕ್ತವಾದದ್ದು. ಇವತ್ತಿನ ವಿದ್ಯಾರ್ಥಿಗಳ ಮನಸ್ಸು ತುಂಬ ಚಂಚಲವಾದದ್ದು. ರಾವಣ ಏನು ಮಾಡ್ತಾನೆ, ಆ ಬಹುರೂಪಿಣಿ ವಿದ್ಯೆಯನ್ನು ಪಡ್ಕೋಬೇಕಾದ್ರೆ ತನ್ನ ಮನಸ್ಸನ್ನು ಧ್ರುವಮಂಡಲ ಹೇಗೆ ಚಲನೆಗೊಳ್ಳುತ್ತೋ ಹಾಗೆ ಚಲನೆ ಮಾಡಲಿಕ್ಕೆ ಬಿಡೋದಿಲ್ಲ. ಏನನ್ನ ತನ್ನ ಮನಸ್ಸನ್ನು ನಿಗ್ರಹ ಮಾಡ್ಕೊಳ್ತಾನೆ, ಏಕಾಗ್ರತೆ ಪಡ್ಕೊಳ್ತಾನೆ ಅವನು. ಯಾಕೆಂದ್ರೆ ಏಕಾಗ್ರತೆ ಮನಸ್ಸಿನಿಂದ ಏನ್ ಬೇಕಾದ್ರೂ ಜಯಿಸಬಹುದು ಅಂತಕ್ಕಂತಹದ್ದು. ಹಾಗಾಗಿ ಆ ಏಕಾಗ್ರತೆಯಿಂದ ಏನ್ ಮಾಡ್ತಾನೆ ಅಂತಂದ್ರೆ ತನ್ನ ಮಂತ್ರ ಪಠಣೆಯನ್ನ ಮಾಡ್ತಾ ವಿದ್ಯಾದೇವತೆಯನ್ನು ತನ್ನ ಬಳಿ ಬರ್ಮಾಡ್ಕೊಳ್ತಾನೆ. ಆ ವಿದ್ಯಾದೇವತೆ ಇವನ ಮಂತ್ರ ಪಠಣೆಯ ಇವನ ಏಕಾಗ್ರತೆಯ ಒಂದು ಅಂಶವನ್ನು ಕಂಡಂತಹ ವಿದ್ಯಾದೇವತೆ ಅವಳೇ ಮೂಕಸ್ತುಗಳಾಗಿ ಅವನ ಬಳಿ ಬರ್ತಕ್ಕಂತಹದ್ದು. ಎಷ್ಟು ರಭಸವಾಗಿ ಅದನ್ನು ವಿವರಿಸ್ಬೇಕು ನೀವು. ಅಂದರೆ ಸಿಡಿಲಿನ ಆರ್ಭಟ ಆವೇಶಗಳನ್ನ ಮೀರುವ ಹಾಗೆ ಯಮನು ತನ್ನ ನಾಲಿಗೆನ ಚಾಚುವ ಹಾಗೆ 2 ಕೈಗಳನ್ನ, ನನ್ನನ್ನು ಯಾಕಪ್ಪ ಕರೆದೆ, ನನ್ನನ್ನು ನಿನ್ಗೇನಾಗಬೇಕು, ಏನು ಸಹಕಾರ ಬೇಕು ಹೇಳು ಅಂತಕ್ಕಂತಹ ಆತನ್ನ ಆ ರಾವಣನ ಮುಂದೆ ಕೈ ಚಾಚಿ ನಿಲ್ತಕ್ಕಂತಹದ್ದು. ಆಗ ರಾವಣ ಹೇಳ್ತಾನೆ, ನೋಡಪ್ಪ, ನನ್ನ ಮುಂದೆ ಬರ್ತಕ್ಕಂತಹ ಯುದ್ಧದಲ್ಲಿ ನನಗೆ ಬಲಿಷ್ಠ ಆಗಿರ್ತಕ್ಕಂತಹ ರಾಮ ಲಕ್ಷ್ಮಣರನ್ನ ನಾನು ಯುದ್ಧದಲ್ಲಿ ಸೋಲಿಸಬೇಕಾಗಿದೆ, ನಿನ್ನ ಸಹಾಯ ಬೇಕು ಅಂತಂತಂದಾಗ ಆಗ ವಿದ್ಯಾದೇವತೆ ಹೇಳ್ತಕ್ಕಂತಹದ್ದು. ಇಲ್ಲಿ ಲಕ್ಷ್ಮೀಧರನೋ ಹಾಗೆ
ಆ ಚಕ್ರಧಾರಿ ಆಗಿರ್ತಕ್ಕಂತಹ ಲಕ್ಷ್ಮಣನನ್ನ ಮತ್ತು ಚರಮದೇಹಧಾರಿ ಆಗಿರ್ತಕ್ಕಂಥ ರಾಮನನ್ನ ಯುದ್ಧದಲ್ಲಿ ನನಗೆ ಕೊಲ್ಲಿಕ್ಕೆ ಸಹಾಯ ಮಾಡುವಂತಂದಾಗ ವಿದ್ಯಾದೇವತೆ ನಿರಾಕರಣೆ ಮಾಡ್ತಕ್ಕಂಥ ಭಾಗ. ಇಷ್ಟಂಶಗಳೆಲ್ಲ ಬಂದಿರಬೇಕಲ್ಲಿ ಮೇಡಮ್. ಇಷ್ಟಂಶಗಳೆಲ್ಲ ಬಂದಾಗ ಮಾತ್ರ 4 ಅಂಕವನ್ನು ಕೂಡ ಸಾಧ್ಯ ಆಗತ್ತೆ. ಆಮೇಲೆ ಉಪಸಂಹಾರವನ್ನು ಬರೀಬೇಕಾಗತ್ತೆ. ಆಮೇಲೆ ಸ್ವಲ್ಪ ಕೆಲವು ಅಷ್ಟೇ ಸಾಲುಗಳಲ್ಲಿ ಅವನ ತನ್ನ ಸಾಮರ್ಥ್ಯವನ್ನು ತೋರಿಸ್ತಕ್ಕಂತಹದ್ದು ಮತ್ತು ಮನ ಪರಿವರ್ತನೆ ಆಗ್ತಕ್ಕಂಥದ್ದನ್ನು ಕೂಡ ಬೇಕಾದರೆ 1-2-3 ಸಾಲ ಕೊನೆಗೆ ಹೇಳಿದ್ರೆ ಸಾಕಾಗತ್ತೆ. ಈ ರೀತಿ ಬರೀಬೇಕು ಉತ್ತರವನ್ನು. ಅರ್ಥ ಆಯ್ತಾ? ಅರ್ಥ ಆಯ್ತು. ಮತ್ತೇನಾದ್ರು ಪ್ರಶ್ನೆಗಳಿದ್ಯಾ? ಇಲ್ಲ. ಧನ್ಯವಾದಗಳು ಸರ್. ಈಗ ಕೃಷ್ಣೇಗೌಡನ ಆನೆ ದೀರ್ಘಗದ್ಯದಲ್ಲಿ 25 ಅಂಕಗಳಿಗೆ ಕೇಳ್ತಾರೆ ಅಂತ ಹೇಳಿದ್ರಿ. ನಂದೊಂದು ಪ್ರಶ್ನೆ ಇತ್ತು, ಅದನ್ನು ಕೊನೆಗೆ ಕೇಳ್ತೀನಿ. ಅದೇ ಜಸ್ಟ್ ಪಾಸ್ ಆಗೋ ಮಕ್ಕಳು ಮತ್ತು 50ರಿಂದ 60 ಬರಲಪ್ಪ ಅನ್ನೋ ಥರದವರು ಮತ್ತು ಔಟ್ ಆಫ್ ಔಟ್ ತೆಗಿಯೋರು ಏನೇನು ಓದಬೇಕು ಅಂತ ನಾನು ಕೇಳಬೇಕು ಅಂದ್ಕೊಂಡಿದ್ದೆ. ಈ ಕೃಷ್ಣೇಗೌಡನ ಆನೆನ ಪೂರ್ತಿ ಓದಿದ್ರೆ 25 ಅಂಕಗಳು ಅಲ್ಲೇ ಸಿಗುತ್ತೆ. ಒಂದು. ಎರಡನೇದು, ನಮ್ಮ ಮಕ್ಕಳು ಯಾವಾಗ್ಲೂ ಒಂದು ಡೌಟ್ ಇಟ್ಕೊಂಡಿರ್ತಾರೆ, ಪತ್ರ ಲೇಖನ ಹೇಗೆ ಬರೆಯೋದು ಅಂತ. ಅದೆರಡನ್ನ ಹೇಳ್ತೀರಾ? ಹೇಳ್ತೀನಿ ಮೇಡಮ್. ಈಗ ನೆಕ್ಸ್ಟ್ ಆವಾಗ ಅದೇ ಹೇಳಬೇಕಿತ್ತು, ಹೇಳ್ತೀನಿ. ಈಗ ಮೇಡಮ್, ಪತ್ರಲೇಖನ ಅಂತ ಬಂದಾಗ ವಿದ್ಯಾರ್ಥಿಗಳಿಗೆ ಇಲ್ಲಿ 2 ಪತ್ರಲೇಖನವನ್ನು ಕೇಳ್ತಕ್ಕಂಥದ್ದು ಮೇಡಮ್. 2 ಪತ್ರಲೇಖನದಲ್ಲಿ ಒಂದು ವ್ಯಾವಹಾರಿಕ ಪತ್ರಲೇಖನ ಮತ್ತು ಇನ್ನೊಂದು ಖಾಸಗಿ ಪತ್ರಲೇಖನ ಅಂತಕ್ಕಂತಹದ್ದು ಮೇಡಮ್. ವಿದ್ಯಾರ್ಥಿಗಳು ಈಗ 80ಕ್ಕೆ 80 ಅಂಕಗಳನ್ನು ತೆಗೆದುಕೊಳ್ತಕ್ಕಂಥವ್ರು 2ಕ್ಕೂ ರೆಡಿ ಇರ್ಬೇಕು ಮೇಡಮ್ ಅವರು. ಯಾಕೆಂದ್ರೆ ಅವರಿಗೆ ಯಾವ್ದು ಸೂಕ್ತ ಅಂತ ಅನ್ಸುತ್ತೆ, ಯಾವ್ದು ಸುಲಭ ಅಂತ ಅನ್ಸುತ್ತೆ, ಬರೀಕ್ ಅನುಕೂಲ ಆಗುತ್ತೆ. ಪಾಸ್ ಆಗಂತ ವಿದ್ಯಾರ್ಥಿಗಳಿಗೆ ಒಂದೇ ಸಾಕಾಗತ್ತೆ. ಯಾಕೆ 2ರಲ್ಲಿ 1 ಬರ್ ಸಾಕಾಗತ್ತೆ. ವಿದ್ಯಾರ್ಥಿಗಳಿಗೆ ಪತ್ರಲೇಖನವನ್ನು ಬರೀತಕ್ಕಂತಹ 80ಕ್ಕೆ 80 ಅಂಕಗಳು ತೆಗೆದುಕೊಳ್ತಕ್ಕಂಥವರಿಗೆ ನಾವು ಏನೇನು ಸೂಕ್ಷ್ಮ ಗಮನಿಸ್ತೀವಪ್ಪ ಅಂತಂತಂದ್ರೆ, ಇಲ್ಲಿ ಪತ್ರಲೇಖನದಲ್ಲಿ ಈಗ ಒಂದು ವ್ಯಾವಹಾರಿಕ ಪತ್ರ ಅಂತಂದಾಗ ಇಲ್ಲಿ ನಾವೇ ಅಡ್ರೆಸ್ ಅನ್ನ ನಾವು ಅಲ್ಲೇ ಕೊಟ್ಟಿರ್ತೀವಿ ಮೇಡಮ್. ನಾವಿಂದು ಭಾವಿಸಿ ಅಂತಕ್ಕಂತಹದ್ದು ಇಂದ ಆಗಿರುತ್ತೆ. ಅನ್ನ ಅಡ್ರೆಸ್ ಅಲ್ಲೇ ಕೊಟ್ಟಿರ್ತೀವಿ. ಹಾಗೆ ಮಾನ್ಯರೇ, ವಿಷಯ ಮತ್ತೆ ವಿಷಯ ವಿವರಣೆ ಮತ್ತೆ ಧನ್ಯವಾದಗಳು ಅದನ್ನೇ. ಯಾಕೆಂದ್ರೆ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂತಂತಂದ್ರೆ ಆಂಗ್ಲ ಭಾಷೆಯ ಪತ್ರಲೇಖನವನ್ನ ಗಮನಿಸಿ ಎಲ್ಲನೂ ಒಂದೇ ಕಡೆ ಬರೀತಾರೆ ಮೇಡಮ್. ಇಲ್ಲಿ ನಮ್ಮ ಕನ್ನಡದಲ್ಲಿ ಆಗಿಲ್ಲ ಮೇಡಮ್. ಯಾಕೆಂದ್ರೆ ಇಲ್ಲಿ ವ್ಯಾವಹಾರಿಕ ಪತ್ರದ ಮಾದರಿನೇ ಬೇರೆ ಇದೆ, ಖಾಸಗಿ ಪತ್ರದ ಮಾದರಿನೇ ಬೇರೆ ಇದೆ. ಹಾಗಾಗಿ ಇಲ್ಲಿ ಖಾಸಗಿ ವ್ಯಾವಹಾರಿಕ ಪತ್ರವನ್ನು ಬರೆಯುವಾಗ ಮೊದಲು ಎಷ್ಟೋ ವಿದ್ಯಾರ್ಥಿಗಳು ಪತ್ರಲೇಖನ ಬರೆಯುವಾಗ ಪ್ರಶ್ನೆ ನಂಬರೇ ಬರೆಯಲ್ಲ, ಪ್ರಶ್ನೆ ನಂಬರ್ನ ಮೊದಲು ಬರೀಬೇಕು. ಆಮೇಲೆ ಅಲ್ಲಿ ಏನು ಲೈನ್ ಇದೆಯೋ ಲೈನ್ ಪಕ್ಕದಲ್ಲಿ ಇಂದ ಅಂತ ಮೊದಲು ಹಾಕಿದ್ರೆ ಇಂದ ಅಂತಕ್ಕಂಥ ಅಡ್ರೆಸ್ ಅನ್ನ ಅವರು ಒಂದು ಬಾಕ್ಸ್ ರೂಪದಲ್ಲಿ ಬರೀಬೇಕು ಮೇಡಮ್. ಅಂದ್ರೆ ಸುಮ್ಮನೆ ಉದ್ದಕ್ಕೆ ಬರೆಯೋದಲ್ಲ. ಇಲ್ಲೇನು ಅಡ್ರೆಸ್ ಕೊಟ್ಟಿದ್ದಾನೆ, ಈಗ ಅನಿಕೇತನ ದ್ವಿತೀಯ PUC GSS ಪದವಿ ಪೂರ್ವ ಕಾಲೇಜು ಮಣಿಪಾಲ ಉಡುಪಿ ಅಂತಕ್ಕಂಥ ಉದ್ದಕ್ಕೆ ಬರೆಯೋದಲ್ಲ ಮೇಡಮ್. ಅವರು ಬಾಕ್ಸ್ ರೂಪದಲ್ಲಿ ಹೆಂಗ್ ಬರೀಬೇಕು ಅಂದ್ರೆ ನೋಡಿ, ಮೊದಲ ಹೆಸರು ಅನಿಕೇತನ ಕಾಮ ಹಾಕಬೇಕು. 2ನೇ ಸಾಲಲ್ಲಿ ದ್ವಿತೀಯ PUC ಅಂತಕ್ಕಂಥದ್ದನ್ನ ಕಾಮ ಹಾಕಿ ಮತ್ತೆ ಕಂಟಿನ್ಯೂ ಮಾಡಿ GSS ಪದವಿ ಪೂರ್ವ ಕಾಲೇಜು ಕಾಮ. 3ನೇ ಸಾಲಲ್ಲಿ ಮಣಿಪಾಲು ಉಡುಪಿ ಅಂತ ಹಾಕಿ ಪುಲಿ ಸ್ಟಾಪ್ ಹಾಕ್ಬೇಕು. ಯಾಕೆಂದ್ರೆ 80ಕ್ಕೆ 80 ಅಂಕ ತೆಗೆದುಕೊಳ್ತಕ್ಕಂತಹ ವಿದ್ಯಾರ್ಥಿಗಳಲ್ಲಿ ನಾವು ಪುಲಿ ಸ್ಟಾಪ್ ಕಾಮ ಹಾಕಿಲ್ಲ ಅಂದ್ರೂ ಮಾರ್ಕ್ಸ್ ಕಮ್ಮಿ ಮಾಡಿದ್ವಿ ಕೆಲವು ಟೈಮಲ್ಲಿ. ಹಾಗಾಗಿ ಅದು ಸೂಕ್ಷ್ಮ ಇರಬೇಕು ಮೇಡಮ್. ನೆಕ್ಸ್ಟ್ ಹಾಗೆ ಗೇನು ಹಾಗೇನೆ, ಆ ಗೇನು ಕೂಡ ಬಾಕ್ಸ್ ತರ ಅಡ್ರೆಸ್ ಬರೆದ ಮೇಲೆ ಮಾನ್ಯರೇ ಅಂತಕ್ಕಂಥದ್ದು ಕೂಡ ಆ ಲೈನ್ ಪಕ್ಕದಲ್ಲೇ ಇರಬೇಕು. ಅದನ್ನ ಬಿಟ್ಟು 1 ಸಾಲ ಬಿಟ್ಟು ಕೆಳಗಡೆ ವಿಷಯ ಅಂತ ಹೆಡ್ಲೈನ್ ಹಾಕಿ ಆ ವಿಷಯವನ್ನ 1ರಿಂದ 2 ಸಾಲ ಅಷ್ಟೇ ಮುಗಿಸ್ಬೇಕು. 1ರಿಂದ 2 ಸಾಲ ಮುಗಿಸ್ಬೇಕು. ನೆಕ್ಸ್ಟ್ ವಿಷಯ ವಿವರಣೆಯನ್ನ ತುಂಬಾ ದೀರ್ಘವಾಗಿ ಬರಿಬಾರ್ದು, 5ರಿಂದ 6 ಸಾಲ ಮುಗಿಯಂಗಿರ್ಬೇಕು. ನೆಕ್ಸ್ಟ್ 1 ಸಾಲ ಬಿಟ್ಟು ಕೆಳಗಡೆ ಆ ಮಧ್ಯದಲ್ಲಿ ಧನ್ಯವಾದಗಳೊಂದಿಗೆ ಅಂತ ಹಾಕಿ ಆ ಪತ್ರಲೇಖನದ ಬಲಭಾಗದಲ್ಲಿ 1 ಸಾಲ ಬಿಟ್ಟು ಆ ಧನ್ಯವಾದಗಳು ಅಂತ ಬರೆದ ಮೇಲೆ ಕೆಳಗಡೆ 1 ಸಾಲ ಬಿಟ್ಟು ಇಂತಿ ತಮ್ಮ ನಂಬಿಕೆ ಅಂತಲೋ ಅಥವಾ ಇಂತಿ ತಮ್ಮ ವಿಶ್ವಾಸಿ ಅಂತಲೋ ಬರೆದು ಇಂದ ಅಂತಕ್ಕಂತಹ ಅಡ್ರೆಸ್ ಅಲ್ಲಿ ಯಾರ ಹೆಸರು ಇರುತ್ತೋ ಅವ್ರ ಹೆಸರು ಅಲ್ಲಿ ಬರೀಬೇಕು. ಎಡಭಾಗಕ್ಕೆ ಇಲ್ಲಿ ಸ್ಥಳ ಅಂದ್ರೆ ಇಂದ ಅನ್ನೋ ಅಡ್ರೆಸ್ ಅವ್ರ ಹೆಸರನ್ನ ಅವ್ರ ಊರು ಬರೀಬೇಕಾಗತ್ತೆ. ದಿನಾಂಕ ಅಂದ್ರೆ ಯಾವ ದಿನ ಪರೀಕ್ಷೆ ಬರೀತಾರೋ ಆ ಪರೀಕ್ಷೆ ದಿನಾಂಕವನ್ನು ಹಾಕಿದ್ರೆ ಸಾಕಾಗತ್ತೆ. ಈಗ ನೋಡಿ, ಈಗ ಪ್ರಿಪೇರ್ಡ್ ತುಂಬಾ ಜನ ವಿದ್ಯಾರ್ಥಿ ಹಂಗೆ ಬರೆದಿದ್ದಾರೆ. ಹೆಂಗ್ ಬರೆದಿದ್ದಾರೆ ಅಂತಂತಂದ್ರೆ ಈ ಪ್ರಶ್ನೆ ಇದೆ, ಶರದಿ ಸಿದ್ಧಾರ್ಥ ಅನಿಕೇತನ ದ್ವಿತೀಯ PUC GSS ಪದವಿ ಪೂರ್ವ ಕಾಲೇಜು ಮಣಿಪಾಲ್ ಉಡುಪಿ, ಇದು ನಿಮ್ಮ ವಿಳಾಸ ಎಂದು ಭಾವಿಸಿ. ಇದು ಇಂದ ಅಡ್ರೆಸ್ ಆಯ್ತಲ್ಲ ಮೇಡಮ್. ಗೆ ಅಡ್ರೆಸ್ಗೆ ಮಣಿಪಾಲದಲ್ಲಿರುವ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಶಾಖೆಯ ವ್ಯವಸ್ಥಾಪಕರಿಗೆ ನಿಮಗೆ ಶೈಕ್ಷಣಿಕ ಸಾಲ ಸೌಲಭ್ಯ ಕೋರಿ ಪತ್ರ ಬರೀರಿ ಅಂತ ಕೊಟ್ಟಿದ್ದಾರೆ. ವಿದ್ಯಾರ್ಥಿ ಇಲ್ಲಿ ಗೆ ಅಡ್ರೆಸ್ ಅನ್ನ ಅವನು ಮಾಡಿಫೈ ಮಾಡ್ಕೋಬೇಕು ಮೇಡಮ್. ಅವನು
ಅವನ ಹೆಂಗೆ ಬರ್ದ, ಹಿಂಗೆ ಬರ್ದ, ಮಣಿಪಾಲದಲ್ಲಿರುವಂತಹ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಶಾಖೆ ವ್ಯವಸ್ಥಾಪಕರಿಗೆ ಅಂತ ಒಂದು ಸಾಲು ಬರ್ದ. ಅದಲ್ಲ, ಇಲ್ಲಿ ಹೆಂಗ್ ಬರೀಬೇಕು ಅದನ್ನ, ವ್ಯವಸ್ಥಾಪಕರಿಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮಣಿಪಾಲ ಉಡುಪಿ ಅಂತ ಈ ಅಡ್ರೆಸ್ ಮಾಡ್ಕೊಂಡು ನೆಕ್ಸ್ಟ್ ಬರೀಬೇಕಾಗತ್ತೆ. ಇದನ್ನ ಬರೆದಾಗ ಮಾತ್ರ ಪತ್ರ ಲೇಖನ ಸೂಕ್ತ ಆಗುತ್ತೆ. ಈಗೇನಾಗ ಅದು ಆ ಉದ್ದಕ್ಕೆ ಬರೆದಾಗ 4ಕ್ಕೆ 4 ಅಂಕ ಬರಲ್ಲ, 2 ಅಂಕ 1 ಅಂಕ ಕಮ್ಮಿ ಆಗತ್ತೆ. ಹಾಗಾಗಿ ಮಾದರಿಯನ್ನು ಕೂಡ ಅವರು ಗಮನಿಸಿ ಇನ್ನು ಹೇಳಿದಾಗ ಉತ್ತರವನ್ನ ಬರೆದಾಗ 4 ಅಂಕ ಸಿಗುತ್ತೆ. ಇನ್ನು ಈಗ ಖಾಸಗಿ ಪತ್ರಕ್ಕೆ ಬಂದಾಗ ಖಾಸಗಿ ಪತ್ರದ ಮಾದರಿನೇ ಬೇರೆ ಆಗಿರುತ್ತೆ. ಅಲ್ಲಿ ಹೇಗೆ ಮೊದಲು ಮೇಲೆ ಕ್ಷೇಮ ಶ್ರೀ ಅಂತ ಬರೆದು ಬಲಭಾಗಕ್ಕೆ ದಿನಾಂಕ ಬರುತ್ತೆ. ಆ ದಿನಾಂಕವನ್ನು ಬಿಟ್ಟು ಬಲಭಾಗದಲ್ಲೇ ಇಂದ ಅಡ್ರೆಸ್ ಬರುತ್ತೆ. ಇಲ್ಲಿ ಎಡಭಾಗಕ್ಕೆ ಪ್ರೀತಿಯ ಗೆಳತಿಗೋ ಪ್ರೀತಿಯ ಗೆಳೆಯನಿಗೋ ಅಥವಾ ತಂದೆ ತಾಯಿಗೋ ಅದು ಬರೆದು ಇಲ್ಲಿ ಯಾವುದೇ ಮಾನ್ಯರೇ ವಿಷಯ ಅಂತಕ್ಕಂಥ ತರಬಾರದು. ಮಾನ್ಯರೇ ಆಗಲಿ ವಿಷಯ ಆಗಲಿ ಅಂತಕ್ಕಂಥ ಬರೀತಕ್ಕಂಥ ಅವಶ್ಯಕತೆ ಇಲ್ಲ. ನೇರವಾಗಿ ವಿಷಯ ವಿವರಣೆ, ಈಗ ಕಾಲೇಜು ವಾರ್ಷಿಕೋತ್ಸವ ಸಂಬಂಧಪಟ್ಟಂಗಿದೆಯೋ ಅಥವಾ ಶೈಕ್ಷಣಿಕ ಪ್ರವಾಸಕ್ಕೆ ಸಂಬಂಧಪಟ್ಟಂಗಿದೆಯೋ ಅಥವಾ ವಿದ್ಯಾರ್ಥಿಯ ಶೈಕ್ಷಣಿಕ ಪ್ರಗತಿಗೆ ಸಂಬಂಧಪಟ್ಟಂಗಿದೆಯೋ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಚಾರ ವಿವರಣೆ ವಿವರಿಸಿ ಕೆಳಗೆ ಧನ್ಯವಾದಗಳನ್ನ ಬರೆದು ಬಲಭಾಗದಲ್ಲಿ ಇಂತಿ ಪ್ರೀತಿಯ ಗೆಳೆಯ ಅಥವಾ ಗೆಳತಿ ಅಂತ ಬರ ಸೈನ್ ಮಾಡಬೇಕು. ಸೈನ್ ಮಾಡಲೇಬೇಕು. ಸೈನ್ ಮಾಡಿಲ್ಲ ಅಂದ್ರೆ ಅಂಕ ಹೋಗುತ್ತೆ ಮೇಡಮ್. ಇಲ್ಲ ಹೆಸರಾಳ ಬರೀಬೇಕಲ್ಲಿ, ಇಂದ ಅನ್ನೋ ಹೆಸರನ್ನು ಬರೀಲೇಬೇಕಲ್ಲಿ. ಪತ್ರ ಏನ್ ದೀರ್ಘವಾಗಿ ಇರ್ಬೇಕಾಗಿಲ್ಲ, ತುಂಬಾ ದೀರ್ಘ ಬೇಡ. ಆಮೇಲೆ ಪತ್ರಲೇಖನ ಬರೆಯುವಾಗ ವಿದ್ಯಾರ್ಥಿ ಇನ್ನೊಂದು ಗಮನಿಸ್ಬೇಕು ಮೇಡಮ್, ಅರ್ಧ ಪೇಜ್ ಆಗಿದೆ, ಅರ್ಧ ಪೇಜ್ ಇಂದ ಪತ್ರಲೇಖನ ಶುರು ಮಾಡಬಾರದು. ಯಾವುದೇ ಕಾರಣಕ್ಕೂ ಅರ್ಧ ಪೇಜ್ ಆಗಿದೆ ಒಂದು ಡಾಟ್ ಹಾಕಿ ಒಂದು ಪೇಜ್ ಅಲ್ಲಿ ಕರೆಕ್ಟ್ ಆಗಿ ಪತ್ರಲೇಖನ ಬರೀಬೇಕು. ಯಾಕೆಂದ್ರೆ ಅಲ್ಲಿ ಗೆ ಇಂದ ಮಾನ್ಯರೇ ವಿಷಯ ವಿವರಣೆ ಮತ್ತೆ ಧನ್ಯವಾದಗಳು ಬರೆದು ನೀಟಾಗಿ ಹೇಳಲಿಕ್ಕೆ ಅನುಕೂಲ ಆಗುತ್ತೆ, ಅಂಕಗಳು ಸುಲಭ ಸಿಗುತ್ತೆ. ಇದನ್ನು ಗಮನಿಸ್ಬೇಕು ವಿದ್ಯಾರ್ಥಿಗಳು. ಆಮೇಲೆ ಖಾಸಗಿ ಪತ್ರಲೇಖನದಲ್ಲಿ ಬಲಭಾಗಕ್ಕೆ ಬರೆದ ಮೇಲೆ ಎಡಭಾಗದಲ್ಲಿ ಕೆಳಭಾಗಕ್ಕೆ ಮೇಡಮ್ ಗೆ ಅಡ್ರೆಸ್ ಬರಬೇಕು. ಇದು ಬಹಳ ವಿದ್ಯಾರ್ಥಿ ತಪ್ಪು ಮಾಡ್ತಾರೆ. ಯಾಕೆಂದ್ರೆ ಖಾಸಗಿ ಪತ್ರಲೇಖನದಲ್ಲಿ ಗೆ ಅಡ್ರೆಸ್ ಎಲ್ಲಿಗೆ ಹಾಕ್ಬೇಕಂತ ಗೊತ್ತಿಲ್ಲ. ಹಾಗಾಗಿ ಪತ್ರಲೇಖನದಲ್ಲಿ ಗೆ ಅನ್ನೋ ಅಡ್ರೆಸ್ ಕೆಳಗೆ ಬರ್ತಕ್ಕಂಥ ಇದನ್ನ ಗಮನಿಸಿದಾಗ ಪತ್ರಲೇಖನ ಸೂಕ್ತವಾಗಿರುತ್ತೆ ಮೇಡಮ್. ಇದಿಷ್ಟು ಸರ್. ಈಗ ಇದುವರೆಗೂ ನಾವು ಏನೂ ಓದಿಲ್ಲ, ಈಗಾಗಲೇ 2 ಪ್ರಿಪ್ರೇಟರಿ ಎಕ್ಸಾಮ್ಗಳನ್ನು ಮಾಡಿದ್ದೀರಾ ನೀವು. ಈಗಲೂ ನಾನು ಇಲ್ಲಿ ಈಗಿಂದ ಆರಂಭ ಮಾಡಿದ್ರೂ ಒಳ್ಳೆ ಮಾರ್ಕ್ಸ್ ತಗೋಬೋದು ಅಂತ ಹೇಳ್ತೀರಾ. ಜಸ್ಟ್ ಪಾಸ್ ಆಗೋರು ಏನೇನು ಓದ್ಬೋದು ಸುಲಭವಾಗಿ, ಹೀಗೆ ಹೇಳಬಾರ್ದು ನಾವು, ಆದ್ರೂ ಫೇಲ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಜಸ್ಟ್ ಪಾಸ್ ಸಾಕು ನನಗೆ ಅನ್ನೋವಂಥವ್ರು ಏನೇನು ಓದಬೇಕು ಹೇಳ್ತೀನಿ ಮೇಡಮ್. ನೋಡಿ ಮೇಡಮ್, ಕನಿಷ್ಠ ಪಾಸ್ ಆಗಲಿಕ್ಕೆ ಏನು ಬೇಕು ಅಂತಕ್ಕಂತಹದ್ದು. ಯಾಕೆಂತಂದ್ರೆ ಸಾಮಾನ್ಯವಾಗಿ ವಿದ್ಯಾರ್ಥಿಗಳಲ್ಲಿ ಇದೇ ಲೆಕ್ಕಾಚಾರಕ್ಕೆ ಇರ್ತಾರೆ, ಓದ್ತಕ್ಕಂಥವ್ರೆ ಕಮ್ಮಿ. ಎಲ್ಲ ನಾ ಪಾಸ್ ಹಾಕಿ ಎಷ್ಟು ಬೇಕು, ಪಾಸ್ ಹಾಕಿ ಎಷ್ಟು ಬೇಕು ಹೇಳಿ ಅಂತ ಹೇಳ್ತಾರೆ. ಆದ್ರೆ ವಿದ್ಯಾರ್ಥಿಗಳು ಇವತ್ತು 24 ಅಂಕ ತೆಗೆದುಕೊಳ್ಳೋದು ಸುಲಭ ಕಷ್ಟೇನಲ್ಲ ಮೇಡಮ್. ಈಗ ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಈ ಒಂದು ಕನಿಷ್ಠ ಪಾಸ್ ಆಗ್ತಕ್ಕಂಥವ್ರು 80ಕ್ಕೆ 80 ಅಂಕ ತೆಗೆದುಕೊಳ್ತಕ್ಕಂಥವ್ರನ್ನ ಆಧಾರ ಇಟ್ಕೊಂಡೇನೆ ನಿರ್ಲಕ್ಷ್ಯ ತಯಾರು ಮಾಡಿರ್ತಕ್ಕಂತಹದ್ದು. ಯಾಕೆ ಅಂತಂತಂದ್ರೆ ನೋಡಿ, ಯಾವುದೇ ಪ್ರಶ್ನೆ ಪತ್ರಿಕೆ ತುಂಬಾ ಕಠಿಣವಾಗಿರ್ತಕ್ಕಂಥ ಪ್ರಶ್ನೆಗಳು ಇರೋದಿಲ್ಲ, ತುಂಬಾ ಸುಲಭ ಪ್ರಶ್ನೆಗಳು ಇರೋದಿಲ್ಲ. ಈಗ ಈ ಒಂದು ನಿಗದಿ ಮಾಡಿರ್ತಕ್ಕಂತಹದ್ರಲ್ಲೇ 72.5% ಸುಲಭ ಸಾಧಾರಣ ಪ್ರಶ್ನೆಗಳು ಇರ್ತದೆ. ಇನ್ನ 27% ಮಾತ್ರ ಕಷ್ಟ ಪ್ರಶ್ನೆ ಇರ್ತದೆ. ಹಾಗಾಗಿ ವಿದ್ಯಾರ್ಥಿಗಳು ಈ 72.5% ಇರತಕ್ಕಂತಹ ಪ್ರಶ್ನೆಗಳು ಅಷ್ಟೇ ಗಮನಿಸಬೇಕಾಗತ್ತೆ, ಸುಲಭ ಪಾಸ್ ಆಗ್ಬೋದು. ಏನ್ ಮಾಡ್ಬೋದು, ಈಗ ಬಹುವಾಕ್ಯ ಪ್ರಶ್ನೆ ಬಂದಾಗ ಇಲ್ಲಿ ಪದ್ಯ ಭಾಗ ಗದ್ಯ ಭಾಗ ದೀರ್ಘಗದ್ಯದಲ್ಲಿ ಆರ್ಟ್ಸ್ ವಿಭಾಗದ ಪ್ರಶ್ನೆಗಳಿಗೆ ಉತ್ತರಿಸಲು ಹೋಗದೆ, ಇಲ್ಲಿ ಆರ್ಟ್ಸ್ ಅಂತಂದ್ರೆ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ ಅಂತ, ಇದು ಜಸ್ಟ್ ಪಾಸ್ ಆಗೋರು ಇವ್ರು ಗಮನಿಸಲೇ ಬೇಡ. ಯಾಕೆ ಅಂತಂದ್ರೆ ಅಲ್ಲಿ ಪ್ರಶ್ನೆ ನೇರವಾಗಿ ಇರುತ್ತೆ, ಉತ್ತರ ನೇರವಾಗಿರೋದಿಲ್ಲ. ಇಂಥ ಪ್ರಶ್ನೆಗಳನ್ನ ಓದಿದ ತಕ್ಷಣ ಅವ್ರು ಓದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಗಲಿಬಿಲಿಯಾಗಿ ಅವರು ಅದಕ್ಕೂ ಉತ್ತರ ಬರೆಯಲ್ಲ, ಇದಕ್ಕೂ ಉತ್ತರ ಬರೆಯಲ್ಲ. ಹಾಗಾಗಿ ಇಂತಹ ಆರ್ಟ್ಸ್ ವಿಭಾಗದ ಪ್ರಶ್ನೆಗಳನ್ನ ನೋಡದೆ ಬೇಡ, ಅವರು ಬಿಟ್ಬಿಡ್ಲಿ. ಬಿಟ್ಟು ಆರ್ಟ್ಸ್ ವಿಭಾಗದ ಪ್ರಶ್ನೆಗಳನ್ನ ಅಷ್ಟೇ ಉತ್ತರಿಸಿ ಓದ್ಕೊಂಡ್ರೆ ಸಾಕಾಗತ್ತೆ. ಈಗ ಉದಾಹರಣೆಗೆ ಹೆಂಗೆ, ಮೊದಲನೇ ಪಾಠಕ್ಕೆ ಬಂದ್ರೆ ಈಗ ಚಂದ್ರಪ್ಪ, ತಿಮ್ಮಪ್ಪ ಇವೆಲ್ಲ ಪಾತ್ರ ಬಂದೇ ಬರುತ್ತೆ. ಅಲ್ಲಿ ರುದ್ರಪ್ಪ, ಯಾಕೆಂದ್ರೆ ಈಗ ಬಸಲಿಂಗ ಯಾವ ರಾಜಕಾರಣಿಯನ್ನ ಜೊತೆಯಲ್ಲಿ ತಿರುಗಾಡ್ತಾ ಇದ್ದ, ರುದ್ರಪ್ಪ ಅಂದ್ರೆ ಕಾಮನ್ ಬಂದೇ ಬರುತ್ತೆ. ಇದು ಖಾಲಿ ಬಿಡಿದಾಗ ಬರ್ತಕ್ಕಂಥ ಪ್ರಶ್ನೆ, ಅದು ಬಹುವಾಕ್ಯ ಪ್ರಶ್ನೆ ಬರ್ತಕ್ಕಂಥ ಪ್ರಶ್ನೆ. ಹಾಗೇನೆ ಚಂದ್ರಪ್ಪನ ಈಗ ತಿಮ್ಮಪ್ಪ
ಯಾರನ್ನ ಕಾಣ್ಲಿಕ್ಕೆ ಹೇಳ್ದ ಅಂತಕ್ಕಂತಹದ್ದು. ಈಗ ಇಂತಹ ಒಂದು ಸುಲಭ ಸರಳವಾಗಿರ್ತಕ್ಕಂತಹ ಒಂದು ಪಾತ್ರಗಳನ್ನ ಹೆಸರುಗಳನ್ನ ಗಮನಕ್ಕೆ ಇಟ್ಕೊಂಡ್ರೆ ಅವ್ನು ಬರ್ಲಿಕ್ಕೆ ಈಜಿ ಆಗ್ತಕ್ಕಂತಹದ್ದು. ಈಗ ಪದ್ಯ ಭಾಗದಲ್ಲಿ ಈಗ ರಾವಣನ ತಮ್ಮನ ಹೆಸರೇನು, ವಿಭೀಷಣ ಅಂತಕ್ಕಂಥ ನೋಡ್ಕೊಂಡ್ರು ಅದು ಕೂಡ ಬರ್ತಕ್ಕಂತಹದ್ದು. ಈಗ ಕನ್ನಡ ಕಸ್ತೂರಿ ಅಲ್ಲವೇ ಅಂತಕ್ಕಂತಹದ್ದನ್ನ ಮನೋರಮೆ ಹೇಳ್ತಕ್ಕಂಥ ಭಾಗ. ಹಾಗೆ ಈಗ ಯಾರ ಕೈಯಲ್ಲಿ ದರ್ಪಣವಿದ್ದು ಪ್ರಯೋಜನವಿಲ್ಲ ಅಂತಕ್ಕಂತಹ ಪ್ರಶ್ನೆಗಳು, ಯಾರಿಗೆ ತತ್ವಜ್ಞಾನ ಹೇಳಿ ಪ್ರಯೋಜನ ಇಲ್ಲ ಅಂತಕ್ಕಂಥದ್ದು, ಇವೆಲ್ಲ ಸರಳವಾಗಿರ್ತಕ್ಕಂಥ ಪ್ರಶ್ನೆಗಳು. ಸರಳವಾಗಿರೋದನ್ನ ಓದ್ಕೊಂಡ್ರೆ ಏನು ಕಷ್ಟ ಇಲ್ಲ, ತೊಂದರೆ ಇಲ್ಲ. ಇವತ್ತಿಂದ ಶುರು ಮಾಡಿದ್ರು ಆರಾಮಾಗಿ ಪಾಸ್ ಆಗ್ಬೋದು. ಸರ್, ಕಾರ್ಯಕ್ರಮದ ಅವಧಿ ಮುಗಿತಾ ಬಂತು. ಇನ್ನೂ ಹೇಳೋದು ತುಂಬಾ ಇದೆ ಅಂತ ಅನ್ಸುತ್ತೆ. ವಿದ್ಯಾರ್ಥಿಗಳು ನಿಮ್ಮನ್ನ ಸಂಪರ್ಕ ಮಾಡಬಹುದಾ? ಮಾಡಬಹುದು ಮೇಡಮ್, ಖಂಡಿತ ಮಾಡಲಿ. ಹಾಗಿದ್ರೆ ನಿಮ್ಮ ದೂರವಾಣಿ ಸಂಖ್ಯೆನ ಹೇಳ್ಬೋದಾ? 9741 36 4224 4224 9741364224 ಈ ಸಂಖ್ಯೆಯನ್ನು ಸಂಪರ್ಕ ಮಾಡಬಹುದು. ಮತ್ತು ಇವತ್ತಿನ ಕಾರ್ಯಕ್ರಮವನ್ನು ಕೇಳದೇ ಇರೋರು ಸಂಜೆ ಹೊತ್ತಿಗೆ AIR ಹಾಸನ್ ಯೂಟ್ಯೂಬ್ ಚಾನಲ್ನಲ್ಲಿ ಈ ಕಾರ್ಯಕ್ರಮ ಲಭ್ಯ ಇರುತ್ತೆ, ಅಲ್ಲಿ ಕೂಡ ಕೇಳಬಹುದು ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆ ಮಾರ್ಕ್ಸ್ ಬರಲಿ. ಇನ್ನೂ ಸಮಯ ಇದೆ, ಓದಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನಾಳೆ ಇದೇ ಸಮಯಕ್ಕೆ ಸಮಾಜಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡ್ತೀವಿ. ಸಮಾಜಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕರೆ ಮಾಡಿ ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸೋಣ. ಧನ್ಯವಾದಗಳು. ಇದುವರೆಗೂ ದ್ವಿತೀಯ PUC ಪರೀಕ್ಷಾ ಸಿದ್ಧತೆ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಯಿತು. ಇಂದಿನ ವಿಷಯವಾಗಿತ್ತು ಕನ್ನಡ ಭಾಷೆ. ವಿಷಯ ತಜ್ಞರು ಉಪನ್ಯಾಸಕರಾದ ರಾಮೇಗೌಡ TP, ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು ಶಾಂತಿಗ್ರಾಮ. ಪ್ರಸ್ತುತಪಡಿಸಿದವರು ಸುಜಾತ F. ತಳವಾರ್.